ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಸೆ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ನಾಳೆ ಎರಡು ಪಾಠ ಇರುತ್ತೆ ಹೇಳಿರ್ಬೇಕಲ್ಲ. ಸುಮಧ್ವಿಜಯ ಇದು ಎರಡೇ ಇರುತ್ತೆ. 8ರಿಂದ 8:15 ಅದು 8:15 ಇದು. ಯಾವುದೀಗ ಇದರಲ್ಲಿ 137. ಹಾಂ, ರೈಟ್. ಸಾಧು ಸಾಧು ಮಹಾಭಾಗ ಪ್ರಶ್ನೆ ಕೇಳಿದರು. ಉಚ್ಛಿಷ್ಟನ ಹೇಗೆ ಕೊಡೋದು ಅಂತ ಪ್ರಶ್ನೆ. ಈಗ ತ್ವದರ್ಪಿತಂತು ನೈವೇದ್ಯಂ ಕಥಂ ತ್ವಂ ಪುರುಷೋತ್ತಮ ಗೃಹಾಸಿ ಭೋ. ಅದೇ ಅಧಿಷ್ಠಾನದಲ್ಲಿ ಉಚ್ಛಿಷ್ಟ ಆಯ್ತಲ್ಲ, ಹೇಗೆ ತಗೋತಿ ಅಂತ ಕೇಳಿದರೆ ಪರಮಾತ್ಮ ಹೇಳ್ತಾನೆ, ಇದರಲ್ಲಿ ದೋಷ ಇಲ್ಲ. ಎಲ್ಲೆಲ್ಲಿ ದೋಷ ಇಲ್ಲ? ಯಥಾಗ್ನೌ ಸಂಸ್ಕೃತಾಜ್ಯಂ ವಾ ಅಗ್ನಾವೇವಹಿ ಹೂಯತೆ. ಅಗ್ನಿಯಲ್ಲಿ ಸಂಸ್ಕೃತ ತುಪ್ಪ ತಯಾರಾಗಿದ್ದು ಎಲ್ಲಿಂದ? ತುಪ್ಪ ಎಲ್ಲಿಂದ ಬಂತು ನಿಮಗೆ? ಬೆಣ್ಣೆಯಿಂದ ಬಂತು. ಬೆಣ್ಣೆಯಿಂದ ಸುಮ್ಮನೆ ಬಂತಾ? ಕಾಯಿಸ್ಬೇಕು. ಕಾಯಿಸ್ಲಿಕ್ಕೆ ಏನು ಬೇಕು? ಅಗ್ನಿ. ಸೊ ಅಗ್ನಿಯಿಂದ ತುಪ್ಪ ಬಂತು. ಆ ತುಪ್ಪದಲ್ಲೇ ಮತ್ತೆ ಅಗ್ನಿ ಹಾಕ್ತೀರಿ ನೀವೀಗ. ಸೊ ಅಂದರೆ ಉಚ್ಚಿಷ್ಟ ಆದಾಗ ಆಗಲಿಲ್ಲ ಅಂತ ಕೇಳಿದರೆ ಆಗಲಿಲ್ಲ, ಹೌದಲ್ಲ? ಇಲ್ಲೂ ಆಗಲಿಲ್ಲ. ಅದೇ ಅರ್ಥನೇ. ಮದರ್ಪಿತಂ ಪ್ರಗೃಹಾಮಿ ಯಜ್ಞ ಹೋಮ ದ್ವಿಜಾತಿಷು. ನನಗೆ ಅರ್ಪಿತವಾದದ್ದನ್ನು ಯಜ್ಞದಲ್ಲಿ ಹೋಮದಲ್ಲಿ ಬ್ರಾಹ್ಮಣರಿಗೆ ಬಡಿಸ್ಬೇಕಾದ್ರೂ ಕೂಡ ಬ್ರಾಹ್ಮಣರನ್ನೇನು ಸ್ವೀಕಾರ ಮಾಡೋದು ಯಾರು? ದೇವರೇ. ಬಟ್ ನೈವೇದ್ಯ ಮಾಡಿದ ಅನ್ನ ಬಡಿಸ್ತೀರಿ ಅವರಿಗೆ. ಇದು ನೈವೇದ್ಯ ಆಗಿದೆ, ಇಲ್ಲಿ ಬಡಿಸ್ತಾ ಇದ್ದೀರಿ ಅಂದರೆ ಉಚ್ಚಿಷ್ಟ ಕೊಟ್ಟಾಗ ಆಯ್ತಲ್ಲ, ಅಂದರೆ ದೋಷ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇನಿಲ್ಲ, ದೋಷ ಇಲ್ಲ. ಈ ಯಸ್ಮಾತ್ ಮೇ ನಾಸ್ತಿ ಕರ್ಮಣಃ ಬಂಧನಂ ಪುರುಷ ಅಸಂಗೋಹಂ ಮಹಾಭಾಗ ತಸ್ಮಾತ್ ಮೇ ನಾಸ್ತಿ ಕರ್ಮಣಃ. ನೋಡಿ ಇಲ್ಲೇ ಬಂತು ಅಸಂಗತ್ವ. ಏನು ಬಂದಿತ್ತು ಇಲ್ಲಿ? ಅಲ್ಲಿ ಬಂದಿದ್ದಿಲ್ಲ. ದೇವರಲ್ಲಿ ಏನಿದೆ? ಅಸಂಗತ್ವ. ನನಗೆ ಅಸಂಗತ್ವ ಇರೋದರಿಂದ ಅದು ಈ ರೀತಿ ಉಚ್ಚಿಷ್ಟ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟು. ಬಂಧನಂ ಪುರುಷ ಶ್ರೇಷ್ಠ ಮಾ ಸಂಕೀರ್ ಹತ್ರ ಪುಸ್ತಕ. ಆದರೆ ಬಂಧನ ಅಂತ ತಿಳ್ಕೊಳಕ್ಕೆ ಹೋಗಬೇಡ. ನಿವೇದಿತಾನ್ನ ಶೇಷೇಣ ಯೇ ಯಜಂತಿ ದ್ವಿಜಾತಿಷು ಸರ್ವಸ್ಥಂ ಮಾಂ ಸಮುದ್ದಿಶ್ಯ ಸ್ಮೃತಾ ಕರ್ಮಸು ಕೌಶಲಾ. ನಿವೇದಿತ ಅನ್ನವನ್ನೇ ಇಟ್ಕೊಂಡು ಬ್ರಾಹ್ಮಣರಿಗೆ ಬಡಿಸಿದಾಗ, ಸರ್ವತ್ರ ಇರತಕ್ಕಂಥ ನನ್ನನ್ನು ಉದ್ದೇಶಿಸಿ ಬಡಿಸಿದಾಗ ಅದು ಕೌಶಲ ಅಂತಾರೆ ಹೊರತು ಅದು ಕೆಟ್ಟದು ಅಂತ ಕರೆಯೋದಿಲ್ಲ. ಅಯೋಗ್ಯಂ ನ ಯಥಾ ಹೋಮೆ ಘೃತಂ ಸಂಸ್ಕಾರ ವರ್ಜಿತಂ. ಅದೇ ಘೃತ ಈಗ ಸಂಸ್ಕಾರ ಮಾಡದೆ ಹೋದಾಗ ಹೋಮ ಮಾಡ್ಲಿಕ್ಕೆ ಬರೋದಿಲ್ಲ. ಅದೇ ಘೃತ ಮಾಡ್ಲಿಕ್ಕೆ ಬಂತು, ಅದೇ ಘೃತ ಬರಲಿಲ್ಲ. ಯಾಕೆ? ಸಂಸ್ಕಾರ ಇದ್ದಾಗ ಮಾಡ್ಲಿಕ್ಕೆ ಬಂದ ಹಾಗೆ ಸಂಸ್ಕಾರ ಇಲ್ಲದಾಗ ಮಾಡಲಿಕ್ಕೆ ಬರಲಿಲ್ಲ. ಋತೆ ತದರ್ಪಣಂ ಪ್ರಾಜ್ಞ ಯಜ್ಞಾದೌ ವಿಫಲಂ ಭವೇತ್. ಕೃಷ್ಣಾರ್ಪಣ ಬುದ್ಧಿ ಇಲ್ಲದೆ ಹೋದರೆ ಯಜ್ಞಾದಿಗಳೆಲ್ಲ ಕೂಡ ವೇಸ್ಟ್ ಆಗುತ್ತೆ. ದೇರ್ಫೋರ್ ದೇವರಿಗೆ ಸಮರ್ಪಣೆ ಮಾಡಿದ್ದೇನೆ ಸಮರ್ಪಣೆ ಮಾಡೋದು. ಸಮರ್ಪಣೆ ಮತ್ತೆ ದೇವರಿಗೆ ಸಮರ್ಪಣೆ ಮಾಡೋದು. ಅದು ಕೂಡ ದೇವರಿಗೆ ಮಾತ್ರ ಸಮರ್ಪಣೆ ಮಾಡಿ ಮತ್ತೆ ಸಮರ್ಪಣೆ ಮಾಡಿದರೂ ಕೂಡ ಒಳಗಿರೋ ದೇವರಿಗೇನೆ. ಅದು ದೋಷ ಅಲ್ಲ. ಅನುಸಂಧಾನ ಸರಿ ಇರಬೇಕು. ಅಹಂ ಯದಿ ಅದು ಹೇಳ್ತಾರೆ ಈಗ ಅದನ್ನೇ. ಅಹಂ ಯದಿ ನ ಗೃಹಾಮಿ ದೇಶಾಂತು ಗ್ರಹಣಂ ಕುತಃ. ನಾನೇ ತೊಗೊಳ್ದವ್ರು ತೊಗೊಳ್ತಾರ, ಅವರು ತಗೊಳ್ಳೋದೇ ಇಲ್ಲ. ಭಕ್ತಾನಾಂ ಅದನಾರ್ಥಾಯ ಗೃಹಾಮಿ ಕಮಲಾಸನ. ಭಕ್ತಾನಾಂ ಅದನಾರ್ಥಾಯ ನಾನು ಯಾತಕ್ಕೆ ತೊಗೊಳ್ತೇನೆ ಅಂದರೆ ಭಕ್ತರ ತಿನ್ನಲಿಕ್ಕೆ ಅನುಕೂಲವಾಗಲಿ ಅಂತ ನಾನು ಸ್ವೀಕಾರ ಮಾಡ್ತೇನೆ ಅಷ್ಟೇ. ತಸ್ಮಾನ್ ನೈವೇದ್ಯ ಶೇಷೇಣ ತದತಾಂ ನಾಸ್ತಿ ಪಾತಕಂ. ಆದ್ದರಿಂದ ನೈವೇದ್ಯ ಶೇಷದಿಂದ ಮಾಡೋದಕ್ಕೆ ಯಾವುದೇ ವಿಧವಾದ ಪಾತಕ ಇಲ್ಲ. ದೇವಾನ್ ತಥಾಪಿ ವಿಪ್ರಾನ್ ತಥಾಪಿ ವೈ ವಿಪ್ರಾನ್ ಉದ್ದಿಶ್ಯ ಪುರುಷರ್ಷಭ ಮಾ ನೈವೇದ್ಯ ಶೇಷೇಣ ನ ದದಂತಿ ಮದರ್ಪಣಂ. ದೇವಾನ್ ತಥಾಪಿ ಯೇ ವಿಪ್ರಾನ್ ದೇವಾ ವೈ ವಿಪ್ರಾನ್ ಉದ್ದಿಶ್ಯ ಪುರುಷರ್ಷಭ ಮಮ ನೈವೇದ್ಯಶೇಷೇಣ ನಾದದಂತಿ ಮದರ್ಪಣಂ. ಇಲ್ಲಾಯಿತು ನಾದದಂತಿ ಮದರ್ಪಣಂ ಪ್ರತಿಮಾಂತರೆ ಮೇಲಿದೆ. ಅಧಿಷ್ಠಾನೇಶು ದೇವೇಶ ತೇಯಾಂತಿ ಯಥರಂ ತಮಃ. ಆದರೆ ಅಧಿಷ್ಠಾನ ವ್ಯತ್ಯಾಸವಾದಾಗ ಈ ಬ್ರಾಹ್ಮಣರಿಗೆ ಕೊಟ್ಟಿದ್ದೇನೆ ದೇವರಿಗೆ ಕೊಡೋಕ್ಕೆ ಬರೋದಿಲ್ಲ. ದೇವರಿಗೆ ಕೊಡೋ ಬ್ರಾಹ್ಮಣರಿಗೆ ಕೊಡ್ಲಿಕ್ಕೆ ಬಂತು. ಬ್ರಾಹ್ಮಣ ಊಟ ಆದಮೇಲೆ ದೇವ್ರ ನೈವೇದ್ಯ ಮಾಡೋಕ್ಕೆ ಶುರು ಮಾಡಿದರೆ ಬರೋದಿಲ್ಲ. ಇದು ವಿಶೇಷ. ಈ ವೇಳೆಯಿಂದ ಈ ಕಡೆ ಬರೋದಿಲ್ಲ. ಯಾರು ಏನಾಗುತ್ತೆ ಗೊತ್ತಾ? ಅದು ಅಸುರರ ಪಾಲಾಗತ್ತೆ. ಅದು ಎಷ್ಟು ಪಾಪ ಬರುತ್ತೆ ಅಂದರೆ ಅಧರಂ ತಮಃ. ಅಧಿಷ್ಠಾನ ಉತ್ತಮ ಅಧಿಷ್ಠಾನದಲ್ಲಿ ಕೊಟ್ಟಿದ್ದನ್ನು ಕಡಿಮೆ ಅಧಿಷ್ಠಾನದಲ್ಲಿ ಕೊಡ್ಬೋದು. ಆದರೆ ಕಡಿಮೆ ಅಧಿಷ್ಠಾನ ಕೊಟ್ಟ ಉತ್ತಮ ಅಧಿಷ್ಠಾನದಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ದೊಡ್ಡವರು ಶೇಷ ಗ್ರಾಹ್ಯ ಆದಾಗ ಚಿಕ್ಕವರು ಶೇಷ ಗ್ರಾಹ್ಯ ಅಲ್ಲ. ಅದಕ್ಕೆ ದೊಡ್ಡ ಸಾಮಾನ್ಯ ಬಡಿಸಿ ಬೇರೆಯವ್ರಿಗೆ ಕೊಟ್ಟ ಮೇಲೆ ಬ್ರಾಹ್ಮಣರಿಗೆ ಬರೋದು ಕ್ಲೋಸಲ್ಲಿ ಅಷ್ಟೊಳಗೆ ಬಂದರೆ ಕೊಡ್ಬೋದೇ ಹೊರತು ಅದಾದಮೇಲೆ ಅದು ಬಳಕೆ ಇವ್ರು ಪ್ರಾಣಾಹುತಿ ಎಲ್ಲ ತೊಗೋಬೇಕೀಗ. ಆ ಶೇಷನ ತೊಗೊಳಕ್ಕಾಗೋದಿಲ್ಲ. ಕಡಿಮೆಯವರು ಕೊಟ್ಟಿದ್ದು ಮೇಲೆಯವರು ಕೊಟ್ಟಾಗ ದೋಷ ಇಲ್ಲ. ಅಧಿಷ್ಠಾನೇಶು ದೇವೇಶ ನ ತೇಯಾಂತಿ ಹತರಂ ತಮಃ. ಆದ್ದರಿಂದ ಪ್ರತಿಮಾಯಾಮರ್ಪಿತಂ ಮೇ ನಾರ್ಪಯೇತ್ ಪ್ರತಿಮಾಂತರೇ.
ನೋಡಿ, ಒಂದು ಪ್ರತಿಭೆಗೆ ಅರ್ಪಿಸಿದ್ದರೆ ಇನ್ನೊಂದು ಪ್ರತಿಭೆಗೆ ನನಗೆ ಅರ್ಪಿಸಬಾರ್ದು. ಪ್ರತ್ಯೇಕನೇ ನೈವೇದ್ಯ ಬಡಿಸ್ಬೇಕಾದ್ರೂ ಕೂಡ ಪ್ರತ್ಯೇಕ ಬಡಿಸ್ಬೇಕೆ ಹೊರತು ಅದನ್ನು ಸಾಂಕರ್ಯ ಮಾಡಿಕೊಡೋದು. ಅದಕ್ಕೆ ನಮಗೆ ದೋಷ ಇಲ್ಲ. ಎಷ್ಟು ಇಟ್ಕೊಂಡು ಸಾಲಿಗ್ರಾಮ ಇಟ್ಕೊಂಡಿರೋದು, ಎಷ್ಟು ಸಾಲಿಗ್ರಾಮ ಇದ್ದರೂ ಅನುಸಂಧಾನ ಮಾಡೋದು ಸಾಧ್ಯವಾಯಿತೋ ಮಾಡ್ಬೋದು, ತಪ್ಪೇನಿಲ್ಲ. ನರಸಿಂಹ ಸಾಲಿಗ್ರಾಮ, ವೇದವ್ಯಾಸ ಎಷ್ಟೊಂದು ಸಾಲಿಗ್ರಾಮ ಇದೆ, ಭಾರಿ ದೊಡ್ಡದಿದೆ, ಮಾಡಿ ಎಲ್ಲ ಏನು ದೋಷ ಇಲ್ಲ. ಆದರೆ ಮನೆಗಳಲ್ಲಿ ಚಿಕ್ಕ ದಾತಿಗೆ ಯಾತಕ್ಕೆ ಹೇಳಿದ್ದಾರೆ ಅಂದರೆ ಹೆಚ್ಚಿಟ್ಕೊಳ್ಳೋಕೆ ಹೋಗಬೇಡಿ. ವಾಸುದೇವ ಸಾಲಿಗ್ರಾಮ ಯಾತಕ್ಕೆ ಬೇಕು ಅಂದರೆ ಮೋಕ್ಷಪ್ರದ ರೂಪ ಅದು. ಇತ್ತಂ ವಿಚಿಂತ್ಯ ಪರಮಃ ಸತು ವಾಸುದೇವ ನಾಮ ಬಭೂವ ನಿಜ ಮುಕ್ತಿ ಪದಪ್ರದಾತ ಅಂತಿರೋದ್ರಿಂದ ವಾಸುದೇವ ಸಾಲಿಗ್ರಾಮ ಇಟ್ಕೊಂಡ್ಬಿಟ್ರೆ ಸಾಕು, ನಿಶ್ಚಿಂತೆ. ಇನ್ನೂ 2-3 ಇಟ್ಕೊಂಡು ಸಾಲಿಗ್ರಾಮದಲ್ಲಿ ಐಕ್ಯ ಚಿಂತನೆ, ಈ ದೋಷ ಇಲ್ಲ. ಸಾಲಿಗ್ರಾಮಗಳೇ ಆದರೆ ದೋಷ ಇಲ್ಲ. ಚಿಕ್ಕ ಪ್ರತಿಮೆಗಳನ್ನು ಪ್ರತಿಮೆ ಅಂತ ಕೌಂಟ್ ಮಾಡೋದಿಲ್ಲ, ಸಾಕಷ್ಟು ನಮ್ಮ ರೂಪಚಿಂತನೆಗೆ ಅಷ್ಟೇ. ಆದರೆ ಬೇರೆ ಇಟ್ಕೊಳ್ಳೋದಾದ್ರೆ ಮಾತ್ರ ಏನು ಮಾಡಬೇಕು, ಅದಕ್ಕೆ ಪ್ರತ್ಯೇಕನೇ ಮಾಡಬೇಕು. ಅಷ್ಟು ಅನುಕೂಲ ಇಲ್ಲದವರು ಇಟ್ಕೊಳ್ಳೋಕೆ ಹೋಗಬೇಡಿ. ಅದು ಬೇಕು ಇದು ಬೇಕು ಅಂತ ಹೇಳಿದರೆ ತಪ್ಪದು. ಅವಾಗೇನಾಗುತ್ತೆ, ಧರ್ಮ ತಪ್ಪಿ ಹೋಗುತ್ತೆ. ಆದ್ದರಿಂದ ಸರಿಯಾಗಿದ್ದು ಮಠಗಳಿಗೂ ನಿಮ್ಗೆ ವ್ಯತ್ಯಾಸ ಬರೋದಿಲ್ಲೇನೆ. ಅದು ಪ್ರತಿಮೆಗಳು ಬೇರೆ ಬೇರೆ ಇದ್ದಾಗ ಬೇರೆ ಬೇರೆಯೇ ನೈವೇದ್ಯ ಮಾಡಬೇಕೆ ಹೊರತು ಒಟ್ಟಿಗೆ ಮಾಡೋಕ್ಕೆ ಬರೋದಿಲ್ಲ. ಏನು ದೋಷ ಸಾಲಿಗ್ರಾಮ 2 ಅರ್ಥ. ನಿಮ್ಗೆ ಸಾಧ್ಯವಿದ್ದರೆ ಬೇರೆ ಮಾಡಿದರೆ ಸಂತೋಷ. ಅದು ದೊಡ್ಡದು ಇಟ್ಕೋಬೇಡಿ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ದೊಡ್ಡದು ಇಟ್ಕೊಳ್ಳೋ ಸಮಸ್ಯೆ ಬರುತ್ತೆ ಅಂಥೇಳಿ ಚಿಕ್ಕದು ಇಟ್ಕೊಂಡಾಗ ಎಲ್ಲ ಒಂದೇ ಗುಂಪಿ ಸೇರಿ ಬರುತ್ತೆ ಅಂತ ತಿಳ್ಕೊಂಬಿಟ್ರೆ ಆಯಿತು. ಅರ್ಪಿತಂ ಪ್ರತಿಮಾಯಾಮೇ ನಾರ್ಪಯೇತ್ ಪ್ರತಿಮಾಂತರೇ ಸಂಸ್ಕೃತಾಜ್ಯಂ ಯಥಾ ಹ್ಯಗ್ನಿಹೋಮಾಗ್ನೌತು ತಥೈವ ಚ ಉಭಯತ್ರಾಪಿ ಗೃಹ್ಣಾಮಿ ನೈಕವಾರಂ ಪುನಃ ಪುನಃ. ಸಂಸ್ಕೃತಾಜ್ಯವನ್ನು ಅಗ್ನಿಯಲ್ಲಿ ಹೋಮ ಮಾಡಬೇಕಾದ್ರೂ ಕೂಡ ಕೆಳನೀರು ಕೊಟ್ಟಮೇಲೆ ಮೇಲುವರೆಗೆ ಕೊಡೋಕ್ಕೆ ಬರೋದಿಲ್ಲ. ಅದೇ ರೀತಿಯೇ ಇಲ್ಲ, ನಾನು ಸ್ವೀಕಾರ ಮಾಡ್ತೇನೆ, ದೋಷ ಇಲ್ಲ. ಏವಮೇವ ಯಥಾ ಬ್ರಹ್ಮನ್ನೈಕವಾರಂ ದ್ವಿಜಾತಿಷು ಪುನಃ ಪುಣ್ಯೇನ ಲೋಹ್ಯೇಕತ್ರ ತಜ್ಜಾತೀಯೇ ತಥೈವ ಚ ನ ಗೃಹ್ಣಾಮಿ. ಅದೇ ರೀತಿಯೇ ಬ್ರಾಹ್ಮಣರಿಗೆ ಒಮ್ಮೆ ಬಡಿಸ್ತಾ ಹೋಗ್ತಾರೆ. ಅದಕ್ಕೆ ಒಟ್ಟಿಗೆ ಕೃಷ್ಣಾರ್ಪಣ ಅಂತ ಯಾಕೆ ಹೇಳೋದು ನಾವು? ಒಬ್ಬರು ತೊಗೊಂಡು ಬಿಟ್ಟರೆ ತಕ್ಷಣ ಏನಾಗುತ್ತೆ, ತುಳಿದಿದ್ದ ಅಲ್ಲಿಗೆ ಒಟ್ಟಿಗೆ ಆಗಬೇಕು. ತುಂಬ ಇಂಪಾರ್ಟೆಂಟ್. ಅದಕ್ಕೆ ಕೃಷ್ಣ ನಮ್ಮಲ್ಲಿ ಆ ಪದ್ಧತಿ ಯಾತಕ್ಕೆ ಬಂತು ಅಂದರೆ ಅವು ಎಲ್ಲರೂ ಕೂಡ ಪ್ರಾಣಾಹುತಿ ಕೊಡ್ತಾರೆ, ಎಲ್ಲರೂ ಫ್ರೆಶ್ ಆಗೇ ಇರುತ್ತೆ. ಒಬ್ಬ ತೊಗೊಂಡ ತಕ್ಷಣ ಏನಾಯ್ತು ಅಲ್ಲಿಗೀಗ ಅದು ಶೇಷ ಆಗಿಬಿಡುತ್ತೆ. ಅದಕ್ಕೆ ದೊಡ್ಡವರು ತೊಗೊಳ್ಳೋರಿಗೆ ಕಾಯ್ತಿರ್ತಾರೆ. ಸಾಮಾನ್ಯ ಚಿಕ್ಕವ್ರು ಏನು ಮಾಡೋದಿಲ್ಲ, ತೊಗೊಂಡು ಆಮೇಲೆ ತೊಗೊಳ್ಬೋದಾ ಅಂತ ಕೇಳ್ತಾರೆ. ಆದರೆ ಅದು ಇವ್ರು ತೊಗೊಂಡ್ಮೇಲೆ ಅವ್ರು ತೊಗೊಳ್ಬಾರ್ದು. ಅದಕ್ಕೆ ಇವ್ರು ಕಾಯ್ತಾ ಕೂತಿರ್ಬೇಕು. ಅದು ಭಾರಿ ದೊಡ್ಡದೊಂದು ಅವಸರಪಟ್ಟು ತೊಗೊಂಡ್ಬಿಟ್ರೆ ಇವನಿಗೆ ಪುಣ್ಯ ಬರೋದಿಲ್ಲ, ಪಾಪ ಬರುತ್ತೆ. ಅದಕ್ಕೆ ಅವ್ರಿಗೆ ತಪ್ಪಿಸಿ ಮಾಡ್ಲಿಕ್ಕೆ ಹೊರಟಾಗಾಯ್ತು. ಔಟ್ ಆಫ್ ದಿ ಹೋಗಿದ್ದರಿಂದ ತಪ್ಪಾಯ್ತು. ಮೊದಲು ತೊಗೊಂಡ್ಬಿಟ್ಟು ಹೇಳಿ ಮಂಗಳಾಡ್ತೇನೆ ತೊಗೋತಿದ್ದಾರೆ. ನಾವು ದೊಡ್ಡವರು ತೊಗೊಳಕ್ಕಿದ್ದಾರೆ, ನಾವು ತೊಗೊಳಕ್ಕೆ ಹೋಗಬಾರ್ದು. ಯಾತಕ್ಕೆ? ಶೇಷ ತೊಗೋಬೇಕು, ಅವ್ರು ಮೊದಲು ತೊಗೋಬಾರ್ದು. ಶೇಷ ತೊಗೊಳೋದು ನಮ್ಗೆ 2 ಅಡ್ವಾಂಟೇಜ್. ಬಿಟ್ಟು ಪುಣ್ಯನೂ ಬಂತು ಫಸ್ಟು, ಅದು ಪುಣ್ಯ ಇನ್ನೂ ಜಾಸ್ತಿ ಆಯ್ತು. ಅವ್ರು ತೊಗೊಂಡು ಕೊಟ್ಟಾಗ ಏನಾಯ್ತಲ್ಲ ನಮಗೀಗ ಪುಣ್ಯ ಜಾಸ್ತಿ ಆಯ್ತು. ಇಲ್ಲದೆ ಹೋದರೆ ಪಾಪ ಜಾಸ್ತಿ ಆಗುತ್ತೆ. ಅವರು ತೊಗೊಳ್ಬೇಕು, ನಾವು ತೊಗೊಂಡ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಇವೆಲ್ಲ ಅರ್ಥ ಮಾಡಿಕೊಂಡು ಇನ್ನೊಬ್ಬರು ವಸ್ತು ತೊಗೊಳ್ಬಾರ್ದು ಅನ್ನೋದು ಇನ್ನೂ ಕನ್ಫರ್ಮ್ ಆಗುತ್ತೆ. ಇನ್ನೊಬ್ಬರು ತೊಗೊಳೋದು ನಾವು ತೊಗೊಳಕ್ಕೆ ಸಾಧ್ಯ ಇಲ್ಲ. ಅದು ಧರ್ಮ, ಅದು ಎಂದು ಕೂಡ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಂ, ಹೌದು. ಅವ್ರಿಗೆ ಕೊಟ್ಟ ಮೇಲೆ ನಾವು ಅಪ್ಪಣೆ ತೊಗೊಂಡು ತೊಗೋಬೇಕು, ಹಾಗೆ ತೊಗೊಳಾಗಿಲ್ಲ. ಅಪ್ಪಣೆ ತೊಗೊಳ್ಳೋ ಉದ್ದೇಶ ಏನು ಅಂದರೆ ಅವ್ರು ಅಪ್ಪಣೆ ಕೊಡ್ಬೇಕಾದ್ರೆ ಯೋಚನೆ ಮಾಡಿಕೊಡು, ಸುಮ್ಮನೆ ಕೊಡೋದಿಲ್ಲ. ಅವರಿದ್ದೆ ಅವ್ರಿನ್ನೂ ಬಂದಿಲ್ಲ ತೊಗೋಬೇಡಿ ಅಂತ ಹೇಳ್ತಾರೆ. ಇನ್ನೊಬ್ರು ಯಾರೊಬ್ಬರು ಇರ್ತಾರೆ, ಆವಾಗ ಹೇಳ್ತಾರೆ. ಇದು ಅವನಿಗೆ ಗೊತ್ತಿರೋದಿಲ್ಲ, ಕಾಯ್ತಾನೆ. ದೊಡ್ಡವ್ರನ್ನ ಕೇಳೋ ಉದ್ದೇಶ ಏನು ಅಂದರೆ ಡಾಕ್ಟ್ರಿಗೆ ಅಷ್ಟೆಲ್ಲ ಬರ್ಕೊಟ್ಟಿರ್ತಾನೆ ಪಾಪ, ತೊಗೊಂಡು ಮತ್ತೆ ತೋರಿಸ್ತಾರೆ ಡಾಕ್ಟ್ರಿ, ಇದೇ ಡಾಕ್ಟ್ರ ನೀವು ಕೊಟ್ಟಿದ್ದು ಅಂತೇಳಿ. ಯಾತಕ್ಕೆ? ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಲೈಫ್ ಕ್ವಶನ್ ಇದು. ಹೋಗ್ತಾನೆ, ಇಲ್ಲಿ ಏನೋ ಪ್ರಶ್ನೆ ಬರೋದಿಲ್ಲ. ಅದೇನು ಮಾಡ್ತಾರೆ, ಕ್ರೋಳಿಗೆ ಕೇಳಿದ ಮೇಲೆ ಇದೇನಾ ಅದೇನಾ ಅಂತ ಕೇಳ್ಕೊಂಡು ಆಮೇಲೆ ತೊಗೋತಾರೆ. ಯಾಕೆ? ಅದರಲ್ಲಿ ಉದ್ದೇಶ ಏನಿದೆ, ಒಳ್ಳೇದಾಗಬೇಕು. ಅದೇ ರೀತಿ ಇಲ್ಲೂ ಕೂಡ ಹೇಗಿರಬೇಕು, ನಮಗೆ ಪ್ರತಿಷ್ಠೆ ಮುಖ್ಯ ಆಗಬಾರ್ದು. ಯಾವ್ದು ಮುಖ್ಯ ಆಗಬೇಕು, ಯಾವಾಗ ತೊಗೋಬೇಕು ಅಂತಿರುತ್ತೆ ಅವಾಗ ತೊಗೋಬೇಕೇ ಹೊರತು ಅದು ಧರ್ಮಕ್ಕೆ ಕಾರಣ ಆಗುತ್ತೆ. ಇಲ್ಲದೆ ಹೋದರೆ ಧರ್ಮಕ್ಕೆ ಕಾರಣ ಆಗೋದಿಲ್ಲ. ಏನು? ಹಾಂ ಹೌದು. ದತ್ತಾತ್ರೇಯ ರೂಪ ಎಲ್ಲಿ ಸಿಗುತ್ತೆ? ನಿಮಗೆ ಸಿಗೋದೇ ಇಲ್ಲ ದತ್ತಾತ್ರೇಯ ರೂಪ. ಎಲ್ಲಿ ಮಾಡಿದ್ದಾರೆ? 3 ತಲೆದ ದತ್ತಾತ್ರೇಯ ಅಲ್ಲ, ನಿಷಿದ್ಧ. ಅದು ಬಿಟ್ಬಿಡಿ, ಅದು ಇಲ್ಲ ಅಂತಲೇ ಅರ್ಥ. ಆ ರೂಪದ ಚಿಂತನೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆ ಚಿಂತನೆ ಪ್ರಕಾರ ಮಾಡಿಸ್ಕೊಂಡ್ರೆ ಬರುತ್ತೆ. ಸಾಮಾನ್ಯ ಸಿಗೋದಲ್ಲ ಎಂಥದ್ದು ನಿಮಗೀಗ 3 ತಲೆದೇ ಸಿಗೋದು. ಅದರಿಂದ ಅದು ನಿಷಿದ್ಧನೇ. ಧನ್ವಂತರಿ ಇರಲಿ, ಅವೆಲ್ಲ ಮನಸ್ಸಿನಲ್ಲಿ ಚಿಕ್ಕ ಪ್ರತಿಮೆಗಳೆಲ್ಲ ಏನಂತ ಕೌಂಟ್ ಮಾಡೋದು, ಮನೆಯಲ್ಲಿ ಪೂಜೆ ಮಾಡೋದು ಒಂದು ಅಷ್ಟೇ. ಹೆಚ್ಚಾದ್ರ ಬಗ್ಗೆ ಸೀರಿಯಸ್ ತೊಗೊಳ್ಳೋಕ್ಕೆ ಕಾರಣ ಇಲ್ಲ. ಅದಕ್ಕೆ ಹೇಳಿ, ಆದ್ದರಿಂದನೇ ಆದಷ್ಟು ಹೆಚ್ಚಿಟ್ಕೊಳ್ಳೋಕೆ ಹೋಗಲೇಬೇಡಿ. ಫಸ್ಟ್ ಹೆಚ್ಚಿಟ್ಕೊಳ್ಳೋದಕ್ಕೆ ಹೋಗಲೇಬಾರ್ದು. ಅನ್ನೆಸರಿ ಮೈ ಮೇಲೆ ಹಾಕೊಂಡಾಗ ಲೆಕ್ಕ. ಅವಾಗ ಹೇಳಬೇಕಾದ್ರೆ ಅದು ಕೂಡ ಹಿಂದಿನ ಕಾಲಕ್ಕೆಲ್ಲ ಕೊಡ್ತಿರಲಿಲ್ಲ. ಈಗ ಅದೊಂದು ಎಲ್ಲದಕ್ಕೆ ಇದಾಗಿಬಿಟ್ಟಿದೆ. ಈಗ ಹಿಂದೆ ಆಗೆಲ್ಲ ಕೊಡ್ತಿರಲಿಲ್ಲ. ಪೂಜೆ ಮಾಡ್ತೀಯಾ, ಫಸ್ಟು ನಿತ್ಯ ಪೂಜೆ ಮಾಡ್ತೀಯಾ, ಪೂಜಾ ಮಂತ್ರಗಳು ಸರಿಯಾಗಿ ಬರುತ್ತೆ ನಿನಗೆ, ಅದು ಕೇಳಿ ಕೊಡ್ತಾರೆ ಹೊರತು ಸುಮ್ಮನೆ ಕೊಡೋದಿಲ್ಲ. ಈ ಕರೆಂಟ್ ಕೊಡಬೇಕಾದ್ರೆ ಸುಮ್ಮನೆ ಕೊಟ್ಬಿಡ್ತಾರಾ?
ಏನು ಮಾಡ್ತಾರೆ ಫಸ್ಟು ಎಲ್ಲ ನೋಡ್ತಾರೆ, ಎಲ್ಲ ಚೆಕ್ ಮಾಡಿ ಅದು ಎಲಿಜಿಬಿಲಿಟಿ ನೋಡಿ ಸ್ಯಾಂಕ್ಷನ್ ನೋಡಿ ಆಮೇಲೆ ಕೊಡ್ತಾರೆ. ಅಪ್ಲೈ ಮಾಡಿದಾಗೆಲ್ಲ ಕೊಟ್ಬಿಡೋದಿಲ್ಲ. ಅದೇ ರೀತಿಯೇ ಕೇಳಿದ ತಕ್ಷಣ ಕೊಡಬೇಕಾ ನಿನಗೆ ಹಾಗಿದ್ರೆ ಕೊಡ್ತೇನೆ, ಇದೆಲ್ಲ ಅಭ್ಯಾಸ ಮಾಡಿ ಆಮೇಲೆ ಬಾ ಕೊಡ್ತೇನೆ ಅಂತ ಹೇಳಬೇಕೆ ಹೊರತು ಕೇಳಿದ ತಕ್ಷಣ ಕೊಡೋಕ್ಕಾಗೋದಿಲ್ಲ. ಅದು ಕೊಟ್ಟರೆ ತಪ್ಪಾಗುತ್ತೆ. ಅದ್ರ ಬದಲು ಬೇರೆ ಏನಾದರೂ ಕೊಡಬೇಕೆ ಹೊರತು ಆ ರೀತಿ ಕೊಡಬಾರ್ದು. ಈಗ ಆ ಪದ್ಧತಿಯೇ ಹೋಗ್ಬಿಟ್ಟು ಈಗ ಮನೆ ತುಂಬ ಇಷ್ಟ ಆಗಿಬಿಡುತ್ತೆ. ಎಷ್ಟೋ ಇಸ್ಕೊಂಡು ಏನಾಗಿರುತ್ತೆ, ಮನೆ ತುಂಬ ದೇವರಿಗಿಂತ ಜಾಸ್ತಿ ಅವ್ರ ದೇವರೇ ಇರ್ತಾರೆ ಮನೆಯಲ್ಲಿ. ಅದು ಬೇಕಿಲ್ಲ, ಅನಗತ್ಯ ಅದಿಷ್ಟು ಕೂಡ. ಎಷ್ಟು ಬೇಕಾದ್ರೆ ಅನ್ನೆಸರಿ ಕೊಡ್ಲಿಕ್ಕೆ ಬಂದಾಗಲೂ ಕೂಡ ಅವ್ರು ಕೊಡೋದಷ್ಟು ಇವರು ಕೂಡ ಏನು ಮಾಡ್ತಾರೆ ಗೊತ್ತಾ, ಸ್ವಾಮಿ ಅಷ್ಟೆಲ್ಲ ಪೂಜೆ ಮಾಡೋಕ್ಕಾಗಲ್ಲ ನಮಗೆ, ದಯವಿಟ್ಟು ಬೇಡ ಅಂತ ಹೇಳೋಷ್ಟು ಯೋಗ್ಯತೆಯೂ ಬೇಕಿದೆ. ಕೊಟ್ಟಿದ್ದಾರೆ ಮತ್ತು ಅಷ್ಟೇ ಇಸ್ಕೊಂಡ್ಬಿಟ್ಟು ಸುಮ್ಮನೆ ಇಟ್ಬಿಟ್ರು ತಪ್ಪು, ಪೂಜೆ ಮಾಡೋದೇ ಇಟ್ಟಾಗಾಯಿತು. ಪೂಜೆ ಮಾಡ್ಲಿಕ್ಕೆ ಹೋದರೆ ಮಾಡೋಕ್ಕಾಗೋದಿಲ್ಲ, ಕಷ್ಟ ಬರುತ್ತೆ. ಎಷ್ಟೋ ದಿನ ಆಗಿ ಇಟ್ಕೊಂಡ್ಬಿಟ್ಟು ಕೊನೆಗೆ ಏನಾಗುತ್ತೆ, ದೇವ್ರನ್ನ ಬಿಟ್ಟುಬಿಡಿ. ವೃಂದಾವನ ಇಟ್ಕೊಂಡ್ಬಿಟ್ಟಿರ್ತಾರೆ, ಒಂದು 50-60 ವೃಂದಾವನಗಳು ಸುಸ್ತೊಡೆದೋಗ್ತಾರೆ ಪೂಜೆ ಮಾಡೋ ಹೊತ್ತಿಗೆ. ಹಸ್ತೋದಕ ಮಾಡೋ ಹೊತ್ತಿಗೆ ಸುಸ್ತೊಡೆದು ಬಿಡ್ತಾರೆ. ಅದು ಜಾಸ್ತಿ ಬಂದಾಗಲಂತೂ ಗೋವಿಂದವ್ರ ಅವಸ್ಥೆ. ಮನೆ ಎಷ್ಟೋ ಜನಕ್ಕೆ ಕಾರಣ ಆಗುತ್ತೆ. ಬೇಕಿಲ್ಲ ಅದೆಲ್ಲ ಕೂಡ. ಗುರುಗಳನ್ನು ಧ್ಯಾನ ಮಾಡೋದು, ಕೊಡೋದು, ಒಟ್ಟಿಗೆ ಕೊಟ್ಬಿಟ್ರೆ ರಮಾ ಬ್ರಹ್ಮಾದೇವದೇ ಮುಗಿದೋಯ್ತು ಒಟ್ಟಿಗೆ. ನನಗೆ ಅದು ಪೂಜೆ ಅವ ಮಾಡ್ಲಿಕ್ಕೆ ಬರೀ ಇದು ನೋಡಿದಾಗ ಉಳಿದ್ರೆ ಅನ್ಕೊಂಡ್ಬಿಡ್ತಾರೆ ಈ ಪೂಜೆ ಸಾವಾಸನ ಬೇಡ ಅನಿಸ್ಬಿಡ್ತು. ಇಷ್ಟೆಲ್ಲ ನೋಡಿದಾಗ ಮನೆ ತುಂಬ ಬರ್ಕೊಂಡ್ಬಿಟ್ಟು ಗಾಬರಿ ಆಗಿಬಿಡುತ್ತೆ. ಸಾಧ್ಯ ಇಲ್ಲ, ಅದು ಟೂ ಮಚ್. ಅದು ಪ್ರದರ್ಶನ ಆಯ್ತೇ ಹೊರತು ಈ ಮಧ್ಯೆ ಪಾಠ ಪ್ರವಚನ ಟೈಮೇ ಸಿಗಲ್ಲ ಅವನಿಗೆ. 3-4 ತಾಸು ಮಾಡಿದ ಮೇಲೆ ಆಮೇಲೆ ಊಟ ಮಾಡಿ ಮಲಿಬಿಟ್ರೆ ಬರೆದು ಸರಿ ಹೇಳೋದು, ಅಷ್ಟು ಸುತ್ತೊಡೆದು ಬಿಟ್ಟರೆ ಅದ್ರ ಏನು ಸಾಧನೆ ಮಾಡ್ತಾನೆ, ಏನು ಸಾಧನೆ ಆಗೋದು. ಯಾರೋ ಮಾಡ್ತಾರೆ ಥರ ಮಾಡ್ಲಿಕ್ಕೆ ಹೋಗಬಾರ್ದು. ಯಾರೋ ಮಾಡೋದಕ್ಕೂ ನಾವು ನಮ್ಮ ಯೋಗ್ಯತೆ ನೋಡ್ಕೋಬೇಕು. ನಾವು ಡ್ರೈವಿಂಗ್ ಬರ್ದವ್ರು ಯಾರೋ ಡ್ರೈವ್ ಮಾಡಿ ನಾನು ಡ್ರೈವ್ ಮಾಡ್ತೀನಿ ಅಂತವ್ರು ಏನಾಗುತ್ತೆ, ಉಪಚಾರಕ್ಕೆ ಅವ್ರು ಹೇಳಿದ್ರು ಸಂಕೋಚಕ್ಕೆ ಒಪ್ಕೊಂಡ್ಬಿಟ್ಟು ಅಂದರೆ ಪ್ರಾಣ ಕಳ್ಕೊತಾರೆ ಸಂಕೋಚಕ್ಕೆ. ಹಾಗೆಲ್ಲ ಮಾಡಬಾರ್ದು. ಹೌದು, ಸುಮ್ಮನೆ ಹೇಳ್ಬಾರ್ದು. ಎದ್ರೆ ಬ್ರಹ್ಮಹತ್ಯೆ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಇನ್ನೂ ಮುಗಿದಿಲ್ಲ, ಉಚ್ಚಿಷ್ಟ ಆಗುತ್ತೆ. ಆದ್ದರಿಂದನೇ ಬ್ರಹ್ಮಹತ್ಯೆ ದೋಷ ಬರುತ್ತೆ. ಅಪ್ಪಣೆ ತೊಗೊಂಡು ಹೇಳಬೇಕು. ಅದು ಅನಿವಾರ್ಯವಿದ್ದ ಅಪ್ಪಣೆ ತೊಗೋಬೇಕು. ಇಲ್ಲದವ್ರು ಅಪ್ಪಣೆ ತೊಗೊಳಕ್ಕೆ ಹೋಗೋರು ಕಾಯಬೇಕು. ಯಾವುದೋ ಒಂದು ಬಸ್ಸಿಗೆ ಹೋಗಬೇಕು, ಏನೋ ಆಗಿದೆ ಅಂತ ಅನಿವಾರ್ಯವಾಗಿದೆ, ಅವಾಗ ಕೇಳಿದ್ರೆ ಹೂ ಅಂತಾರೆ, ಹೋಗಬೇಕು. ಅದು ಬಿಟ್ಟು ಸುಮ್ಮನೆ ಎದ್ದು ಹೋಗಬಾರ್ದು. ಕೆಲವೆಲ್ಲ ಕಾಂಪಿಟೇಷನ್ ಎದ್ದು ಬಿಟ್ಟು ನಾವು ದೊಡ್ಡಸ್ಗೆ ತೋರಿಸ್ದಾಗೆ ಅವೆಲ್ಲ ಮಾಡಬಾರ್ದು. ಪುಣ್ಯ ಕಟ್ಟಿಕೊಳ್ಳೋ ದಾರಿ ಅಲ್ಲ ಅವೆಲ್ಲ. ಪ್ರತಿಷ್ಠೆ ಎಂದು ಯಾವುದಕ್ಕೆ ಕಾರಣ ಆಗೋದಿಲ್ಲ, ಪುಣ್ಯಕ್ಕೆ ಕಾರಣ ಆಗೋದಿಲ್ಲ. ಏವಮೇವ ಯಥಾ ಬ್ರಹ್ಮನ್ನೈಕವಾರಂ ದ್ವಿಜಾತಿಷು ಪೌನಃ ಪುಣ್ಯೇನ ಹೇಕತ್ರ ತ್ಯಜ್ಜಾತೀಯೇ ತಥೈವ ಚ ನ ಗೃಹ್ಣಾಮಿ ಮಹಾಪ್ರಾಜ್ಞಾ ಗೃಹ್ಣಾಮಿ ತತ್ರ ವೈ ನ ಗೃಹ್ಣಾಮಿ ಮಹಾಪ್ರಾಜ್ಞಾ ಏನಿದೆ ಕರ್ತೈಕಶ್ಚೇತ್ ತಥೈವ ಚ ತಜ್ಜಾತೀಯೇಪಿ ಚ ಗೃಹ್ಣಾಮಿ ಯದಿ ಕರ್ತ ಪೃಥಕ್ ಭವೇತ್. ಕರ್ತೃಗಳು ಬೇರೆಯಾಗಿದ್ದು ಒಂದೇ ಪ್ರತಿಮೆ ಇದೆ, ಒಂದೇ ಪ್ರತಿಮೆಗೆ ಮತ್ತೆ ನೈವೇದ್ಯ ಮಾಡೋಂಗಿಲ್ಲ. ಆದರೆ ಪ್ರತ್ಯೇಕ ಪೂಜೆ ಮಾಡಿ ಇನ್ನೊಬ್ಬರಿಗೆ ಪ್ರತಿಮೆ ಇಲ್ಲ, ಸಾಲಿಗ್ರಾಮ ಮತ್ತೆ ಕೊಟ್ಟ ಇನ್ನೊಬ್ಬರು ಪೂಜೆ ಅಲ್ಲಿ ತಗೋತಾನೆ. ಅದು ಮಾಡಿದ್ದಕ್ಕೆ ನೈವೇದ್ಯ ಮಾಡಬಾರ್ದು. ನೈವೇದ್ಯ ಮಾಡಿದ್ದಕ್ಕೆ ಮತ್ತೆ ಅವತ್ತು ಮಾಡ್ಲಿಕ್ಕೆ ಬರೋದಿಲ್ಲ, ಮುಗಿದೋಯ್ತು. ನಿವೇದಿತಂ ಪ್ರತಿಗ್ರಾಸಾನ್ ಸ್ವತ್ವಜಾತೆ ಕ್ರಮಾದಪಿ ಯತ್ಯಾದಿಭಿರ್ಗೃಹಸ್ಥೈಶ್ಚ ವ್ಯಯೀ ಕುರ್ಯಾನ್ ನೈವೇದ್ಯ ವೈ. ಏನು ಅದು ಬೇರೆ, ಅದು ಬೇರೆಯೇ ಮಾಡಬೇಕು. ಮಾಡಿದ್ದೇನು ಮಾಡೋಂಗಿಲ್ಲ. ಫ್ರೆಶ್ ಆಗಿ ಕೊಡೋದು ಸಾಯಂಕಾಲ ಫ್ರೆಶ್ ಆಗಿ ಮಾಡಬೇಕೆ ಹೊರತು ಬೆಳಗ್ಗೆ ನೈವೇದ್ಯ ಮಾಡಿದ್ರೆ ಮತ್ತೆ ಮಾಡಬಾರ್ದು. ಅದು ಮುಗಿದೋಯ್ತು. ನಿವೇದಿತಂ ಪ್ರತಿಗ್ರಾಸಾತ್ ಸತ್ವಜಾತೆ ಕ್ರಮಾದಪಿ ಯತ್ಯಾದಿಭಿರ್ಗೃಹಸ್ಥೈಶ್ಚ ವ್ಯಯೀ ಕುರ್ಯಾತ್ ನಿವೇದ್ಯ ವೈ. ಶ್ರಾದ್ದಾದೌ ಕರ್ತೃಸಾತ್ವಸ್ಯ ಸತ್ವಾನ್ನೈವ ವಿನಿಂದಿತಂ ಹವಿಷ್ಯಂ ಪಂಚಥಾ ಕೃತ್ವಾ ಪೂರ್ವಭಾಗಾತ್ ಷಡಾಹುತೀಃ ಅಹವಿಷ್ಯಂ ದ್ವಿತೀಯಂಚ ಜುಹುಯಾತ್ ಉಷ್ಣಭಸ್ಮನಿ ದೌಭಾಗಶೇಷೌ ಸಂಸೃಜ್ಯ ಧರ್ಮಾದೀನಾಂ ಬಲಿಂ ಹರೇತ್. ಅಗ್ರದಾನಂ ದೇವಯಜ್ಞಂ ಭೂತಯಜ್ಞಂ ತಥೈವ ಚ ಭಾಗಾತ್ ತೃತೀಯಾತ್ ಜುಹುಯಾತ್ ಪಿತೃಯಜ್ಞಶ್ಚತುರ್ಥಭಾಕ್ ಪಂಚಮಾತ್ ಮಾನುಷೋ ಯಜ್ಞೋ ವೈಶ್ವದೇವೇ ತು ಅಯಂ ವಿಧಿ. ಯಾವ್ದು ಹೇಳಿದ್ರಿ? ಅದಕ್ಕೇನು ಮಾಡಬೇಕಂದ್ರೆ ಈಗ ಶ್ರದ್ಧಾದು ನಿವೇದಿತಂ ಪ್ರತಿಗ್ರಾಸಾತ್ ಸತ್ವಜಾತೆ ಕ್ರಮಾದಪಿ ಯಯಾ ಯತ್ಯಾದಿಭಿಃ ಗೃಹಸ್ಥೈಶ್ಚ ವ್ಯಯೀ ಕುರ್ಯಾತ್ ನಿವೇದ್ಯ ವೈ. ಯತ್ಯಾದಿಗಳು ಗೃಹಸ್ಥರೆಲ್ಲ ನೈವೇದ್ಯ ಮಾಡಿದ ಮೇಲೆ ಅದನ್ನು ವ್ಯಯ ಮಾಡಬೇಕಂದ್ರೆ ಏನು, ಹಂಚಬೇಕು. ಯಾರು? ಪಂಚಮಹಾಯಜ್ಞಕ್ಕೆ ಉಪಯೋಗಿಸ್ಬೇಕು. ಈಗ ಪಂಚಮಹಾಯಜ್ಞಕ್ಕೆ ಉಪಯೋಗಿಸ್ಬೇಕು. ಶ್ರಾದ್ದಾದೌ ಕರ್ತೃಸತ್ವಸ್ಯ ಸತ್ವಾನ್ನೈವ ವಿನಿಂದಿತಂ ಹವಿಷ್ಯಂ. ವಿನಿಂದಿತಂ ಹವಿಷ್ಯಂ ಯಾವುದು ನಿಂದಿತವಾದ್ದು ಅದನ್ನು ಕೊಡಾಗಿಲ್ವೇ ಇಲ್ಲ. ಹವಿಷ್ಯವಾದದ್ದನ್ನು ಪಂಚಧಾ ಕೃತ್ವ 5 ಭಾಗ ಮಾಡಬೇಕು. 5 ಯಜ್ಞಕ್ಕೋಸ್ಕರ 5 ಭಾಗ ಮಾಡಬೇಕು. ಪೂರ್ವಭಾಗಾತ್ ಷಡಾಹುತಿ, ಒಂದೊಂದು ಭಾಗ ಕೂಡ ಷಡಾಹುತಿ, ಆಹುತಿ ಷಡಾಹುತಿ ಪಂಚಾಹುತಿ 2 ಕ್ರಮವೂ ಇದೆ. ಆಮೇಲೆ ಅಹವಿಷ್ಯಂ ದ್ವಿತೀಯಾಚ್ಯ ಜುಹುಯಾತ್. ಹವಿಷ್ಯ ಶಬ್ದಕ್ಕೆ ಅಗ್ನಿಯಲ್ಲಿ ಹೋಮ ಮಾಡ್ಲಿಕ್ಕೆ ಬರೋದು ಒಂದು, ಹೋಮ ಮಾಡ್ಲಿಕ್ಕೆ ಬರದೇ ಇರೋದು ಒಂದು. ಸಾಮಾನ್ಯವಾಗಿ ಚರು ಅಂತ ಏನಕ್ಕೆ ಅನ್ನ ಮಾಡಿದ್ರೆ ಬರುತ್ತೆ, ಅದೆಲ್ಲ
ಸಾರುಗಿರೆಲ್ಲ ಸಾಮಾನ್ಯ ಯಾವುದಕ್ಕೆ ಉಪಯೋಗಿಸ್ ಹುಡಿ ಎಲ್ಲ ಏನು ಮಾಡೋದಿಲ್ಲ, ಅದು ಆ್ಯಕ್ಚುಲಿ ಭೋಜನಕ್ಕೆ ಬಂದರೂ ಕೂಡ ಇದ್ರಲ್ಲಿ ಪ್ರತಿನಿಧಿ ಒಂದು ಹಾಕಿಬಿಟ್ಟು ಎಲ್ಲ ಬಂದೋಯ್ತಾರೆ, ಮತ್ತೆ ಮಾಡಬೇಕಾಗಿಲ್ಲ. ಅದನ್ನೇನು ಮಾಡಬೇಕೀಗ, ಅಹವಿಷ್ಯಂ ದ್ವಿತೀಯಾಚ್ಯ ಜುಹುಯಾದ್ ಉಷ್ಣಭಸ್ಮನಿ. ಉಷ್ಣಭಸ್ಮ ಅಂತ ಹೇಳಿದರೆ ಬಿಸಿಯಾಗಿರಬೇಕೆ ಹೊರತು ಆರಿದ್ರಲ್ಲಿ ಹೋಮ ಮಾಡೋಕ್ಕೆ ಬರೋದಿಲ್ಲ. ದ್ವೌ ಭಾಗಶೇಷವು ಸಂಸೃಜ್ಯ ಧರ್ಮಾದೀನಾಂ ಬಲಿಂ ಹರೇತ್. ಮತ್ತು ಬಲಿಹರಣಕ್ಕೆ ಬೇರೆ ಭಾಗ ತೆಗೆದಿಟ್ಕೊಂಡ್ಬಿಟ್ಟು ಅದು ಕೊಡಬೇಕು. ಅಗ್ರದಾನಂ ದೇವಯಜ್ಞಂ ಭೂತಯಜ್ಞಂ ತಥೈವ ಚ ಭಾಗ ತೃತೀಯ ಜುಹುಯಾತ್ ಪಿತೃಯಜ್ಞಶ್ಚತುರ್ಥ ಭಾಕ್. ಎಲ್ಲ ದೇವಯಜ್ಞಕ್ಕೆ ಬೇರೆ, ಭೂತಯಜ್ಞಕ್ಕೆ ಬೇರೆ, ಪಿತೃಯಜ್ಞಕ್ಕೆ ಬೇರೆ. ಪಂಚಮಾತ್ತು ಮಾನುಷೋ ಯಜ್ಞೋ ಅತಿಥಿ ಪೂಜೆಗೆ ಬೇರೆ, ವೈಶ್ವದೇವೇತು ಅಯಂ. ಈ ರೀತಿ ಮಾಡ್ಕೊಂಡಾಗ ಏನಾಯ್ತು, ಅಲ್ಲಿಗೆ ಸರಿಯಾದ ವ್ಯವಸ್ಥೆ ಆಗುತ್ತೆ. ಅದಕ್ಕೇ ಸಿಂಪಲ್ಲಾಗಿ ಮಾಡೋದಾದರೆ ವಯಸ್ಸು ಮಾಡಿದ ಅಡಿಗೆಲ್ಲ ದೇವ್ರ ಮುಂದೆ ಇಡಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲವೇ ಇಲ್ಲ. ಯಾಕೆ ತಪ್ಪಲೆ ಇಟ್ಕೊಂಡ್ಬಿಟ್ರೆ ಮೊದಲೇ ಚಿಕ್ಕ ದೇವ್ರ ಮನೆ ಇರುತ್ತೆ, ಇವು ಅಡಿಗೆ ಸಾಧ್ಯ ಏನು ಮಾಡಿ ತಟ್ಟೆಯಲ್ಲಿ ಬಡಿಸಿಡ್ಬೇಕು. ಯಾವಾಗ ಹೇಳ್ಬೇಕಾದ್ರೆ ಅಂತ ಹೇಳ್ತೇವೆ, ಸೌವರ್ಣೈ ಸ್ಥಾಲಿವರಿಯೈಹಿ. ಅಡುಗೆ ಮಾಡೋದ್ರಲ್ಲಿ ಚೂರ್ಣದಲ್ಲಿ ಅಡುಗೆ ಮಾಡ್ತಾರೆ, ಮಾಡೋದಿಲ್ಲ. ಬಡಿಸ್ಬೇಕಾದ್ರೆ ಯಾವುದ್ರಲ್ಲಿ ಬಡಿಸ್ತಾರೆ? ಸುವರ್ಣದಲ್ಲಿ ಬಡಿಸ್ತಾರೆ. ಸುವರ್ಣ ತಟ್ಟೆಯಲ್ಲಿ ಬಡಿಸ್ಬೇಕು ಅಂತ ಹೇಳಿದ ಮೇಲೆ ಇಡೀ ಪಾತ್ರೆ ತಂದಿಟ್ಟು ನೈವೇದ್ಯ ಮಾಡೋದು ಸರಿಯಲ್ಲ. ಏನು ಮಾಡಬೇಕು, ಫಸ್ಟು ತರಬೇಕು, ನೈವೇದ್ಯ ಬಡಿಸಿಟ್ಬಿಡ್ತಾರೆ. ಇದೇನಾಯ್ತು, ಈಗ ನೈವೇದ್ಯ ಆಗೋಯ್ತು. ಈಗ ಆದರೆ ಇದೇ ನೈವೇದ್ಯ ಮಾಡಬೇಕಾಗಿಲ್ಲ, ವಿಶೇಷ ಇದೆಯಲ್ಲ ಈಗ, ಅದರಿಂದ ತಗೊಳಕ್ಕೆ ಬರೋದು. ನೈವೇದ್ಯ ತಗೊಂಡ್ಬಿಟ್ಟು ಮೊದಲೇ ತೆಗೆದಿಟ್ಕೋಬೇಕು, ಆಮೇಲೆಲ್ಲ ಮೊದಲೇ ತೆಗೆದಿಟ್ಕೊಂಡ್ಬಿಡ್ಬೇಕು. ನೈವೇದ್ಯ ಮಾಡಬಾರ್ದು, ಅದನ್ನು ಪಕ್ಕದಲ್ಲಿ ಇಟ್ಟಿರಬೇಕು. ಅದನ್ನು ಯಾವುದಕ್ಕೆ ಉಪಯೋಗಿಸ್ಬೇಕು? ವೈಷ್ಣವಕ್ಕೆ ಉಪಯೋಗಿಸ್ಬೇಕು ಅಷ್ಟೇ ಹೊರತು ಅಲ್ಲೇ ಪೂರ್ತಿ ಬಿಟ್ಟರು ಕೂಡ ಇದಾಗುತ್ತೆ. ಪೂರ್ತಿ ಬಿಡಬಾರ್ದು, ಅದು ದೇವರ ನೈವೇದ್ಯ ತೆಗೆದ ಜೊತೆಗೇ ಅಲ್ಲಿ ತೆಗೆದಿಟ್ಕೊಂಡ್ಬಿಡು. ಅದಕ್ಕೆ ವೈಶ್ವದೇವ ಅರ್ಥ ಮುದ್ಧೃತ್ಯ ತೆಗೆದಿಟ್ಕೊಂಡ್ಬಿಟ್ರೆ ಸಮಸ್ಯೆನೇ ಬರೋದಿಲ್ಲ. ಇದು ಅವಾಗ ಏನು ಉಚ್ಚಿಷ್ಟನೂ ಆಗಲಿ, ಶೇಷ ಆಗುತ್ತೆ. ಶೇಷಕ್ಕೆ ದೋಷ ಇಲ್ಲ, ಹೇಳ್ಬಿಟ್ಟಿದ್ದಾರೆ ನಾವು ತೊಗೋತೀವಿ ಅಂತೇಳಿ. ಆದ್ದರಿಂದ ಯೋಚನೆ ಇಲ್ಲ. ಹೇಳಿದ್ದೇನು ತೆಗೆದಿಟ್ಕೊಂಡ್ಬಿಡ್ಬೇಕು ಅಂತ ಹೇಳಿಲ್ಲ ಫಸ್ಟೇ. ಅವಾಗ ಏನಾಗುತ್ತೆ, ಇಲ್ಲಿ ಮತ್ತೆ ಕೊಡೋದು ದೇವರಿಗೆ, ನೀವು ದೇವರಿಗೆ ಶೇಷ ಅನ್ನೋಕ್ಕೆ ದೋಷ ಇಲ್ಲ, ಉಚ್ಚಿಷ್ಟಕ್ಕೆ ಬೇಡ. ಇತಿ ಸ್ಮೃತಿ ನರಸಿಂಹಪುರಾಣೇ ಅಕೃತೆ ವೈಶ್ವದೇವೇತು ಭಿಕ್ಷುಕೆ ಗೃಹಮಾಗತೆ ಉದ್ಧೃತ್ಯ ವೈಶ್ವದೇವಾರ್ಥಂ ಭಿಕ್ಷಾಂ ದತ್ವಾ ವಿಸರ್ಜಯೇತ್. ಒಂದು ಸೂಕ್ಷ್ಮ ವಿಚಾರ ಏನು ಅಂದರೆ, ಈಗ ಹಿಂದಿನ ಕಾಲಕ್ಕೆಲ್ಲ ಈಗ ಹೋಯಿತು, ಬ್ರಹ್ಮಚಾರಿಗಳು ಯತಿಗಳು ಮನೆ ಮುಂದೆ ಬರ್ತಾಯಿದ್ರು. ಅವರ ಮಠಗಳಲ್ಲಿ ಅಡಿಗೆ ಇಲ್ಲ, ಮಠಗಳಲ್ಲಿ ಅಡಿಗೆ ಇಲ್ಲೇ ಇಲ್ಲ, ಬರೀ ಪಾಠ. ಈಗ ಬರೀ ಅಡಿಗೆ ಪಾಕ ಅಡಿಗೆ ಇದೇ ಉಲ್ಟಾ ಪಲ್ಟ. ಮಠಗಳಲ್ಲಿ ಪೂರ್ತಿ ಉಲ್ಟಾ ಪಲ್ಟ. ಮಠದಲ್ಲಿ ಯಾಕೆ ಅಡಿಗೆ ಇರ್ತಿದ್ದಿಲ್ಲ ಅಂದರೆ ಟೈಮ್ ವೇಸ್ಟ್ ಆಗಬಾರ್ದು. ಅಡಿಗೆ ಊಟ ಅಂತ ಏನಾಗುತ್ತೆ, ಮತ್ತೆ ಟೈಮ್ ವೇಸ್ಟ್. ಅಲ್ಲಿರೋದು ಯಾರು, ಹೇಳೋ ಸ್ವಾಮಿಗಳು, ಕೇಳೋ ವಿದ್ಯಾರ್ಥಿಗಳು ಅಷ್ಟೇ. ಬ್ರಹ್ಮಚಾರಿಗಳು ಅಡುಗೆ ಮಾಡ್ಕೋಬಾರ್ದು, ಯತಿಗಳು ಅಡುಗೆ ಮಾಡ್ಕೊಳ್ಳೋಂಗಿಲ್ಲ. ಇರೋದು ಅವ್ರು ಒಂದೇ. ಅವ್ರೇನು ಮಾಡಬೇಕಾಗ ಭಿಕ್ಷೆಗೆ ಹೋಗಬೇಕು. ಭಿಕ್ಷೆಗೆ ಹೋಗ್ತಾಯಿದ್ರು. ಶಿಷ್ಯರನ್ನು ಕಳಿಸೋದೊಂದು, ಕಡಿಮೆ ಇದ್ದ ತಾವೇ ಹೋಗ್ತಿದ್ರು ಭಿಕ್ಷೆಗೆ. ಸ್ವತಃ ಶ್ರೀಮದಾಚಾರ್ಯರು ಶ್ರೀಮುಷ್ಲದಲ್ಲಿ ಭಿಕ್ಷೆಗೆ ಹೋಗಿದ್ದ ಕಥೆ ಹೇಳ್ತಾರೆ. ಇಷ್ಟು ಎತ್ತರ ಜಾಗದಲ್ಲಿತ್ತು, ಭಿಕ್ಷೆಗೆ ಹೋದ್ರೆ ಆಚಾರ್ಯರು. ಆಗ ಗರ್ಭಿಣಿ ಹೆಂಗಸು ಕಷ್ಟಪಟ್ಟು ನೀರು ಹೊತ್ಕೊಂಡು ಮೇಲೆ ಬರ್ತಾಯಿಲ್ಲ. ಆಚಾರ್ಯ ನೋಡಿದರು, ಒಂದು ದಂಡದಿಂದ ಹೊಡೆದು ದಂಡ ತೀರ್ಥ ಆಯ್ತು. ಇವತ್ತು ದಂಡ ತೀರ್ಥ ಇದೆ. ಸೊ ಅದರಿಂದ ಅದು ಯಾವುದು ಅದು ಮರ್ಯಾದೆ ಪ್ರಶ್ನೆ ಅಲ್ಲ, ಅದು ಏನದು ವಿಧಿ. ಅದು ಹಾಗೇ ಯತಿಗಳು ಜೀವನ ಮಾಡಬೇಕು ಅಂತಿರೋದ್ರಿಂದ ಹಾಗೇ ಇತ್ತು ಮೊದಲು. ರಘುತ್ತಮರು ಶ್ರೀಪಾದರಾಜರ ಕಾಲಕ್ಕೆ ಏನಾಯಿತು ಅಂದರೆ, ಗೃಹಸ್ಥರೆಲ್ಲ ಭಾರಿ ಉನ್ಮತ್ತತನದಿಂದ ಅರ್ಥ ಮಾಡ್ಕೊಳ್ಳೋದು ಏನು ಮಾಡಿಬಿಟ್ರು, ಭಿಕ್ಷೆ ಬೇಡ್ತಾರೆ ಅಂತ ಅವಮಾನ ಮಾಡೋಕ್ಕೆ ಶುರು ಮಾಡಿದರು. ಅದಕ್ಕೇನು ಮಾಡಿದರು ಗೊತ್ತಿಲ್ಲದಿತ್ತು ಅವರು. ಇನ್ಮೇಲೆ ಸಾವಾಸ ಮಠದಲ್ಲಿ ಅಡುಗೆ ಶುರು ಮಾಡಿದ್ರು ಅಷ್ಟೇ ಹೊರತು ಅದು ಬೇರೆ ಕಾರಣಕ್ಕಲ್ಲ. ಯಾವುದು ಆಪತ್ಕಾಲ ಹೇಗೋ ಹಾಗೆ ಮಾಡಿತ್ತು. ಎಲ್ಲ ಹೋದರೆ ನಿಜವಾಗ್ಲೂ ಭಿಕ್ಷೆಗೆ ಹೋಗಬೇಕು. ಅದು 7 ಮನೆಗಿಂತ ಹೆಚ್ಚು ಹೋಗಬಾರ್ದು, 1 ಮನೆಗೆ ಹೋಗಬಾರ್ದು, ಮತ್ತು ಆಡಾಗಬಾರ್ದು, 2 4 ಹೋಗಬಾರ್ದು, 5 7 3 ಈ ರೀತಿ ಹೋಗಬೇಕು. ಮತ್ತು ಆದಷ್ಟು ಬರೋದಿಷ್ಟು ಮನೆ ಚೇಂಜ್ ಮಾಡಬೇಕು. ಹೋದ ಮನೆಗೆ ಹೋಗಬಾರ್ದು. ಹೋದ್ರೆ ಏನಾಗುತ್ತದು, ಮತ್ತೆ ಅಟ್ಯಾಚ್ಮೆಂಟ್ ಶುರುವಾಗುತ್ತೆ. ಕುತ್ಕೊಂಡು ಒಂದು ಬರ್ತಾರೆ, ಎಲ್ಲ ಏನೋ ಕೊನೆಗೆ ಏನೋ ಆಗೋಗ್ಬಿಡುತ್ತೆ. ಅದಕ್ಕೆ ಆದಷ್ಟು ಹೊಸ ಹೊಸ ಊರೇ ಚೇಂಜ್ ಮಾಡಿಬಿಡಿ ಅಂತಾರೆ. ಮನೆ ಹತ್ತಕ್ಕೆ ಊರೇ ಚೇಂಜ್ ಮಾಡಿಬಿಡಿ, ಅವಾಗ ಅಭಿಮಾನ ಬರೋದಿಲ್ಲ, ಅಭಿಮಾನ ಬರೋ ಪ್ರಸಂಗ ಬರೋದಿಲ್ಲ. ಎಲ್ಲರಿಗೂ ಅಪ್ಲೈ ಆಗುತ್ತೆ. ಆ ರೀತಿ ಮಾಡೋದು ಅತ್ಯುತ್ತಮ ಪಕ್ಷ. ಬಟ್ ಏನಾಗಿದೆ, ಈಗ ಕಾಲ ಬದಲಾಗಿರೋದ್ರಿಂದ ಎಲ್ಲರಲ್ಲೂ ಬದಲಾವಣೆ ಆಗಿದೆ. ನಮ್ಮಲ್ಲಿ ಒಂದೇ ಅಲ್ಲ, ಎಲ್ಲರೂ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅದು ಕಾಲಕ್ಕೆ ತಕ್ಕಂತೆ ಮಾಡಿದ ಬದಲಾವಣೆ, ಅದು ದೋಷ ಅಲ್ಲ. ಚಾತುರ್ಮಾಸ 4 ಇದ್ದದ್ದು 2 ತಿಂಗಳು ಮಾಡ್ಕೊಂಡ್ರಲ್ಲ, ಹಾಗೆ ದೋಷ ಅಲ್ಲ. ಬಟ್ ಭಿಕ್ಷೆಯಿಂದ ಇರ್ತೀವಿ ಅಂತಿದ್ರೆ ಅದಕ್ಕೂ ಚಾನ್ಸ್ ಇದೆ. ಅಂಥ ಯೋಗ್ಯ ಶಿಷ್ಯರಿರಬೇಕು, ಯೋಗ್ಯ ಸ್ಥಳ ಆಗಬೇಕು. ಅದು ಎಲ್ಲಿ ಸಿಗ್ತಾರೆ ನಿಮಗೆ? ಮತ್ತು ಅವ್ರು ಮಾಡಿದರೆ ಊಟ ಮಾಡೋ ಸ್ಥಿತಿಯಲ್ಲೇ ಇರೋದಿಲ್ಲ. ಶುದ್ಧ ಮಡಿ ಅಂತ ಹೇಳಬೇಕಾಗಿಲ್ಲ. ಹೇಗಿರ್ತಿತ್ತು, ಶುದ್ಧವಾದ ಮಡಿಯಲ್ಲಿ ಮಾಡ್ತಿದ್ರು. ಇದೆಲ್ಲ ಹೇಳ್ತಾ ಇಲ್ಲಿ ಯಾತಕ್ಕೆ ಬಂತು ಅಂದರೆ, ಈಗ ಅವ್ರು ಏನು ಮಾಡ್ತಾರೆ, ಈಗ ಭಿಕ್ಷೆಗೆ ಬರಬೇಕು. ಭಿಕ್ಷೆ ಬರ್ತಾರೆ ಅವ್ರೀಗ. ಏನಾಗಿದೆ, ನೈವೇದ್ಯ ಎಲ್ಲ ಮುಗಿದು ಹೋಗಿಬಿಟ್ಟಿದೆ. ವಯಸ್ಸೇವ ಆಗಿಲ್ಲ, ಈಗ ವಯಸ್ಸೇವ ಆಗಿಲ್ಲ. ಅವ್ರು ಬಂದಿದ್ದಾರೆ, ಏನು ಮಾಡಬೇಕು ಅಂತ ಪ್ರಶ್ನೆ. ಈಗ ವಯಸ್ಸೇವ ಮಾಡಿನೇ ಕೊಡಬೇಕು ಅಂತ ನಿಯಮ ಇರೋದು. ಅವ್ರು ಬಂದು ಅವ್ರನ್ನ ಕಾಯಿಸಾಗಿಲ್ಲ. ಯಾಕೆ ಕಾಯಿಸಬಾರ್ದು? ಬ್ರಾಹ್ಮಣನ ಕಾಯಿಸಬಾರ್ದು, ಮತ್ತು ಪಾಠ ಪ್ರವಚನ ತೊಂದರೆ ಮಾಡಬಾರ್ದು, ಮಹಾಪಾಪ ಬರುತ್ತೆ. ಆದ್ದರಿಂದಾಗಿ ಏನು ಮಾಡಬೇಕು, ಆದಷ್ಟು ಬೇಗ ಕಳಿಸ್ಕೊಡ್ಬೇಕು. ಮತ್ತು ವಿಶೇಷ ಭಗವದ್ ರೂಪ ಸನ್ನಿಧಾನ ಇರುತ್ತಲ್ಲಿ, ಅದನ್ನು ವೇಟ್ ಮಾಡಿಸ್ಬಾರ್ದು.
ವೈಷ್ಣವ ಬಿಡಬಾರ್ದು. ಏನು ಮಾಡಬೇಕಾಗ ಹೇಳ್ತಾರೆ, ಅಕೃತೆ ವೈಶ್ವದೇವೇತು ಭಿಕ್ಷುಕೆ ಗೃಹಮಾಗತೆ. ಭಿಕ್ಷುಕರು ಅಂದರೆ ಭಿಕ್ಷೆ ಬೇಡರು ಅಂತ ಅರ್ಥ ಮಾಡ್ಕೋಬಾರ್ದು. ಮತ್ತೆ ಇಲ್ಲಿ ಯತಿಗಳು ಬ್ರಹ್ಮಚಾರಿಗಳೇ ಹೊರತು ಇವರಲ್ಲ. ಅವರು ಬರ್ತಾರೆ. ಬಂದಾಗ ಉದ್ಧತ್ಯ ವೈಶ್ವದೇವಾರ್ಥಂ, ಆಗ ವೈಷ್ಣವಾಗಿಲ್ಲ ಅಂತ ಕಾಯಿಸಬೇಡಿ, ಗೊತ್ತಾಯ್ತಾ? ಆಮೇಲೆ ಬನ್ನಿ ಅಂತಲೂ ಕಳಿಸ್ಬೇಡಿ. ಏನು ಮಾಡಬೇಕಾ, ವೈಷ್ಣವ ತೆಗೆದಿಟ್ಕೊಂಬಿಡಿ, ಭಿಕ್ಷೆಯಾಗಿ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಅವಾಗ ಏನಾಯಿತು, ಎಂಜಲುಗಿಂದು ಉಚ್ಚೆಟ್ಟ ಅಂತ ಅನ್ಕೊಳ್ಳೋದಿಲ್ಲ. ಯಾಕೆ ಅಲ್ಲಿ ವಸಿಷ್ಠಾನ ಒಳ್ಳೆಯದಾದ್ರಿಂದ ದೋಷ ಇಲ್ಲ ಅಂತ ಹೇಳ್ತಾರೆ. ಉದ್ಧತ್ಯ ವೈಶ್ವದೇವಾರ್ಥಂ ಭಿಕ್ಷಾಂ ದತ್ವಾ ವಿಸರ್ಜಯೇತ್, ಭಿಕ್ಷೆ ಕೊಟ್ಟು ಅವ್ರನ್ನ ಕಳಿಸಿಬಿಡಿ. ಆಮೇಲೆ ವೈಶ್ವದೇವ ಅಕೃತಂ ದೋಷಂ ಶಕ್ತೋ ಭಿಕ್ಷುರ್ವ್ಯಪೋಹಿತಂ. ಒಂದು ಪ್ರಶ್ನೆ ಬಂದು, ವೈಷ್ಣವ ಮಾಡದೇ ಇದ್ದಿದ್ದನ್ನು ತಿಂದಾಗಾಯ್ತಲ್ಲ ಅಂದರೆ ಏನಿಲ್ಲ, ಅವರಿಗೆ ಆ ಶಕ್ತಿ ಇದೆ. ಏನು ಮಾಡಬೇಕಾಗಿ, ಯತಿಗಳಿಗೆ ವೈಷ್ಣವ ಮಾಡೋ ಕಾರಣ ಇಲ್ಲ, ಬ್ರಹ್ಮಚಾರಿ ವೈಷ್ಣವ ಮಾಡಬೇಕಾಗಿಲ್ಲ. ಯಾತಕ್ಕೆ ಅಂದರೆ ಅವ್ರು ಅಡುಗೆನೇ ಮಾಡ್ಕೊಳ್ಳೋದಿಲ್ಲ. ಆದ್ದರಿಂದ ಇವತ್ತು ಉದಾಹರಣೆಗೆ ಅನ್ಎಂಪ್ಲಾಯ್ಡ್ ಟ್ಯಾಕ್ಸ್ ಕೊಡಿ ಅಂದರೆ ಆಗೋ ಹಾಗೆ. ಇನ್ಕಮ್ ಇದ್ದರೆ ಟ್ಯಾಕ್ಸು, ಅವ್ನ ಕೆಲಸನೇ ಇಲ್ಲ, ಅವನೇ ಟ್ಯಾಕ್ಸ್ ಯಾಕೆ ಕೊಡೋದು? ಅದೆಲ್ಲ ಗೊತ್ತಿಲ್ಲ. ಟ್ಯಾಕ್ಸ್ ಕೊಡಲೇಬೇಕು ಅಂತ ಏನೋ ನೀವೇ ಮಾಡ್ತಾ ಸಾಧ್ಯ ಇದೆಯಾ? ಬರೀ ಲೋ ಇನ್ಕಮ್ ಇದ್ದವನಿಗೂ ಏನಿಲ್ಲ ಇನ್ಕಮ್ ಅಂದರೆ ಅದು ಟ್ಯಾಕ್ಸಬಲ್ ಇನ್ಕಮ್ ಬರೋ ಅಂದ್ರೆ ಮಾತ್ರ ಇನ್ಕಮ್ ಟ್ಯಾಕ್ಸ್. ಅದೇ ರೀತಿಯೇ ಇದೆಲ್ಲ ಟ್ಯಾಕ್ಸ್ ಇದ್ದ ಹಾಗೆ. ಇದು ಯಾರಿಗಿಲ್ಲ ಇದೆಲ್ಲ? ಐದು ಟ್ಯಾಕ್ಸ್ ಕೊಡೋದು ಪಂಚಮಹಾಯಜ್ಞ ಅಂದರೆ ಟ್ಯಾಕ್ಸ್ ಕೊಡೋದು ಲೆಕ್ಕ. ಅವ್ರು ಯಾವುದ್ರ ಡಿಪೆಂಡೆನ್ಸ್ ಇಲ್ಲ ಅಂದಮೇಲೆ ಅವ್ರು ಕೊಡೋ ಮಾಡೋ ಪ್ರಶ್ನೆ ಇಲ್ಲ. ದೇರ್ ಫಾರ್ ಅವ್ರಿಗೆ ಪಾಪ ಇಲ್ಲ, ಅವ್ರಿಗೆ ಪಾಪ ಇಲ್ಲ. ನಾವು ಆಮೇಲೆ ಏನು ಮಾಡ್ತೇವಲ್ಲ, ಈ ಪುಣ್ಯ ಇದ್ದೇ ಇರುತ್ತೆ. ಆದ್ದರಿಂದ ನಾವು ಅವ್ರು ತಿಂದು ವೈಷ್ಣವ ಮಾಡದ ಅನ್ನವನ್ನು ತಿಂದರು ಅಂತ ದೋಷ ಅವರಿಗಿಲ್ಲ, ಗೊತ್ತಾಯ್ತು? ವೈಷ್ಣವ ಮಾಡದೆ ಬಿಟ್ಟರು ಅಂತ ಇವರಿಗೆ ದೋಷ ಇಲ್ಲ, ಗೊತ್ತಾಯ್ತಾ? ಮೊದಲೇ ಕೊಟ್ಟರು ಅಂತಲೂ ದೋಷ ಇಲ್ಲ. ಇದೆಲ್ಲ ಕಾಮನ್ ಸೆನ್ಸ್ ಇದು. ಇಲ್ಲದವ್ರು ಏನು ಮೆಕ್ಯಾನಿಕಲ್ ಮಾಡಿ ಏನಾಗಿಬಿಡುತ್ತಾಗ ಧರ್ಮ ಹೋಗಿಬಿಡೋದು. ನಾಲ್ಕು ಭಿಕ್ಷೆಗೆ ಬರೋದೆಲ್ಲ ಶುರು ಮಾಡ್ಕೊತಾರೆ, ಕೆಲಸ ಕೆಟ್ಟೋಗ್ಬಿಡೋದು. ಮಾಡಬಾರ್ದು. ಇದೆ ತಾತ್ಪರ್ಯ. ಶಾಸ್ತ್ರ ಓದು ಎಷ್ಟು ಅವಕಾಶ ಕೊಡಬೇಕು ಅನ್ನೋದು. ತುಂಬ ಜನ ತಪ್ಪು ಮಾಡೋದೇನು ಗೊತ್ತಾ, ಇವತ್ತು ನಮ್ಮಲ್ಲಿ ಬ್ರಾಹ್ಮಣರು ಊಟ ಅಂದರೆ ಹೋಲ್ ಡೇ ಫಂಕ್ಷನ್ ಇದ್ದಾಗ ಲೆಕ್ಕ. ಹಾಗೆ ಮಾಡಬಾರ್ದು, ಗೊತ್ತಾಯ್ತಾ? ಇಡೀ ದಿವಸ ಆಗುತ್ತೆ. ಆಮೇಲೆ ಮಲ್ಕೊಬಿಟ್ರೆ ಒಂದು ವಾರ ಬೇಕು ಮತ್ತೆ ಇವರು ಸುಧಾರಿಸ್ಕೋಬೇಕಾದ್ರೆ. ದಿವಸ ಹೋಗ್ತಿದ್ರಂತ ಕತೆ ಮುಗಿದೋಯ್ತು. ಏನು ಮಾಡೋಕ್ಕೆ ಬರೋದಿಲ್ಲ. ನೀವು ನೆನ್ಪಿಟ್ಕೊಂಡಿರಿ. ಬೇರೆ ಕಡೆಗೆ ಸಾಮಾನ್ಯವಾಗಿ ನಮ್ಮ ಬ್ರಾಹ್ಮಣರು ಅಲ್ಲದೇ ಇದ್ದವರು ಪುಸ್ತಕಗಳು ಬರೀತಾರಲ್ಲ, ಅವ್ರು ಸಾಮಾನ್ಯವಾಗಿ ಬರೀ ಅಕಾಡೆಮಿಕ್ ಕೆಲಸ ಮಾಡ್ಕೊಂಡಿದ್ದು ನಿಮಗೆ ಆಶ್ಚರ್ಯ ಆಗುತ್ತೆ. ಎಷ್ಟು ಒಳ್ಳೊಳ್ಳೆ ಕ್ವಾಲಿಟಿ ಬುಕ್ಸ್ ಬರೆದಿದ್ದಾರೆ. ಇವತ್ತು ಅನೇಕ ಜನಗಳು ಸಂಸ್ಕೃತನೂ ಓದಿರಲ್ಲ, ಸಬ್ಜೆಕ್ಟ್ ಸಂಸ್ಕೃತ ಅಲ್ಲ ಅವರು. ತಮ್ಮ ಸಬ್ಜೆಕ್ಟಲ್ಲಿ ಭಾಳ ಥರೋ ಇರ್ತಾರೆ, ತುಂಬ ವರ್ಕ್ ಮಾಡ್ತಾರೆ, ಬೇಕಾಷ್ಟು ಪುಸ್ತಕಗಳು ಬರೀತಾರೆ. ನಮ್ಮಲ್ಲಿ ಯಾತಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೇಳಿದರೆ, ಊಟಕ್ಕೆ ಹೋಗೋದ್ರಿಂದ ಅರ್ಧಕ್ಕರ್ಧ ಆಯುಷ್ಯ ಇದರಲ್ಲೇ ಕಳೆದೋಗ್ಬಿಡುತ್ತೆ, ಗೊತ್ತಾಯ್ತು? ಇಡೀ ದಿವಸ ಫಂಕ್ಷನ್ ಆಗೋದ್ರಿಂದ ಅದೇನು ಅವರಿಗೆ ಅದೊಂದೇ ಪ್ರೋಗ್ರಾಮು, ಇವನಿಗೆ ಡೈಲಿ ಪ್ರೋಗ್ರಾಮು, ಅವತ್ತೊಂದೇ ದಿವಸ ಅವರಿಗೆ. ಅದರಿಂದ ಏನಾಗುತ್ತೆ, ಓದು ಹೊರ ನಿಂತು ಹೋಗ್ಬಿಡುತ್ತೆ. ಮತ್ತು ಸ್ವೀಟ್ ಗಿಟ್ಟೆಲ್ಲ ಕವನ್ನಲ್ಲ. ಅವ್ರು ತಿಂದ ಮೇಲೆ ಏನಾಯಿತು, ಪೂರ್ತಿ ರೆಸ್ಟ್ ತೊಗೊಳಕ್ಕೆ ಬೇಕಾಗುತ್ತೆ. ಅದಕ್ಕೆ ಅದು ಇಲ್ಲ, ಅವ್ರಿಗೆ ಪ್ರಶ್ನೆ ಇಲ್ಲ, ಊಟಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ಅವರೆಲ್ಲ ಏನು ಮಾಡ್ತಾರೆ, ಫುಲ್ ಟೈಮ್ ಸಿಗುತ್ತೆ ಅವ್ರಿಗೆ, ಫುಲ್ ಟೈಮ್ ಸಿಗುತ್ತೆ. ಅದರ ಅರ್ಥ ಅವರಂತೆ ಇರಬೇಕು ಅಂತ ಅರ್ಥ ಅಲ್ಲ. ನಾವೇನು ಮಾಡಬೇಕಾದ್ರೆ ಆದಷ್ಟು ಮಿನಿಮೈಸ್ ಮಾಡಿಬಿಡಿ. ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ, ಅದಕ್ಕೆ ಅವಾಯ್ಡ್ ಮಾಡಿಬಿಟ್ರೆ ಏನಾಗುತ್ತೆ, ತೀರ ಅನಿವಾರ್ಯ ಪ್ರಸಂಗದಲ್ಲಿ ಮಾತ್ರ ಹೋಗ್ತಾ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಕರೆಯೋರು ಕೂಡ ಏನು ಮಾಡಬೇಕು, ಆ ಟೈಮ್ ವೇಸ್ಟ್ ಮಾಡಬಾರ್ದು. ಬಂದು ಕೂಡಿಸ್ಬಿಟ್ರೆ ಎಲೆ ಯಾಕೆ ಅರ್ಧ ಮುಕ್ಕಾಲು ಗಂಟೆ ಬೇಕು ಬಡಿಸ್ಬೇಕಾದ್ರೆ ಮತ್ತೆ ಇದು ಮಾಡ್ತಾರೆ. ಇದು ನೋಡಿ, ಪೆನ್ನೆ ಕಾಯಿಸಬೇಡಿ ಅಂತ ಹೇಳಿಲ್ಲ. ಈಗ ಅವರು ಒಳ್ಳೆ ಕೆಲಸಕ್ಕೆ ತೊಂದರೆ ಮಾಡಬೇಡಿ ಅಂತ ಹೇಳಿದ್ರಿಂದ ಟಕಟಕಟಕ್ಕೆ ಕೆಲಸ ಆಗ್ತಿರ್ಬೇಕು. ಅವಾಗ ಏನಾಗುತ್ತೆ, ಅವ್ನು ಮಾಡಿದ ಸಾಧನೆ ಪುಣ್ಯ ಇವರಿಗೆ ಬರುತ್ತೆ, ಇಲ್ಲದವರು ಬಿಡಿಸಿದ ಪಾಪ ಬೇರೆ ಬರುತ್ತೆ. ಊಟ ಹಾಕಿದ್ದಕ್ಕೆ ಎಷ್ಟು ಮೈ ಬೆಂಚಪ್ಪಿಸ್ಕೊಂಡ್ರು ಕೂಡ ಜ್ಞಾನ ಹಾಳು ಮಾಡಿದೆ ಅನ್ನೋ ಪಾಪ ಇರುತ್ತೆ. ಹಾಗೆ ಮಾಡಬಾರ್ದು. ಎಷ್ಟೋ ಕಡೆಗೆ ಹೀಗಾಗಿಯೇ ಪೂರ್ತಿ ಕೆಲಸನೇ ಮಾಡಿದಾಗ ಆಗಿಬಿಡುತ್ತೆ. ಬೇರೆಯವರು ಇವತ್ತು ತುಂಬ ಒಳ್ಳೊಳ್ಳೆ PhD ಥೀಸಿಸ್ ಭಾರಿ ಚೆನ್ನಾಗಿರುತ್ತೆ. ಎಷ್ಟೋ ಜನದ್ದು ಅವ್ರು ತಮ್ಮ ಸಬ್ಜೆಕ್ಟಿಗೆ ಭಾರಿ ಚೆನ್ನಾಗಿ ಮಾಡಿರ್ತಾರೆ. ನಮ್ಮಲ್ಲಿ ಆ ಕ್ವಾಲಿಟಿ ಕಡಿಮೆ, ಇಲ್ಲ ಅಂತ ಹೇಳೋದಿಲ್ಲ, ಕಡಿಮೆ. ಯಾಕೆಂದರೆ ಈ ಥರ ಎಂಗೇಜ್ಮೆಂಟಿಂದಾಗಿಯೇ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಆಫೀಸ್ ಅವರ್ಸ್ ಎಲ್ಲ ಊಟದಲ್ಲೇ ಆಗಿಬಿಡುತ್ತೆ, ಆಫೀಸ್ ಅವರ್ಸ್ ಪೂರ್ತಿಯಾಗಿ. ಬೇರೆ ಕಡೆ ಹೋದ್ರಂತೂ ಹೋಲ್ ಡೇ ಅಂದರೆ ಹೋಲ್ ಡೇನೇ, ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಟೈಮೇ ಸಿಗೋದಿಲ್ಲ. ಮೊದಲು ಪ್ರಿಪ್ರೇಷನ್ನು, ಆಮೇಲೆ ರೆಸ್ಟು, ಎರಡೆರಡು ಆಗಿಬಿಡುತ್ತೆ. ಅಲ್ಲಿ ಕಾಯೋದು ಬೇರೆ, ಉಪಚಾರ ಬೇರೆ, ಏನಿರ್ಬಿಟ್ಟು ಫಾಸ್ಟಾಗಿ ಆಗ್ತಿರ್ಬೇಕು ಕೆಲಸ. ಅದಕ್ಕೆ ಒಳ್ಳೊಳ್ಳೆ ವಿದ್ಯಾಪೀಠದಲ್ಲಿ ಏನು ಮಾಡಿರ್ತಾರೆ ಗೊತ್ತಾ, ಈ ಸಮಾರಂಭದ ಅಟ್ಯಾಚ್ ಮಾಡಬಾರ್ದು ಅಂತೇಳಿ ವಿದ್ಯಾರ್ಥಿಗಳಿಗೆ ಬೇರೆ ಅಡಿಗೆ ಬೇರೆ ಬಡಿಸ್ಬಿಡೋದು. ಇದು ಕಾಯಬಾರ್ದು ಅವರು. ಇದು ಕಾಯ್ತಾ ಕೂತ್ಕೊಂಡು ಡೈಲಿ ಉತ್ಸವಗಳಿರುತ್ತೆ, ಇವ್ರು ಪಾಠ ನಿಂತೋಗುತ್ತೆ ಕೊನೆಗೆ. ಸೊ ಅವ್ರ ವ್ಯವಸ್ಥೆನೇ ಬೇರೆ, ಇದೇ ಬೇರೆ. ಆ ರೀತಿ ಮಾಡಿದಾಗ ನಿರ್ವಿಘ್ನವಾಗಿ ಪಾಠ ಪ್ರವಚನ ಮಾಡೋಕ್ಕೆ ಬರುತ್ತೆ. ಬೇಗ ಅದೇ ವೈಷ್ಣವ ಮಾಡಿದ್ದನ್ನು ಹಾಗಂದ್ರೆ ಅರ್ಥ. ವೈಷ್ಣವ ಮಾಡಿದ್ದನ್ನು ಯಾರಿಗೂ ಹಾಕಬಾರ್ದು. ವೈಷ್ಣವ ಮಾಡಿದ್ದನ್ನು ಶೇಷ ಅಂತ ಹೇಳಿದರೆ ಅಲ್ಲಿ ವಾಪಸ್ ತೊಗೊಂಡು ಅಲ್ಲಿ ಮುಗಿದೋದು, ವಿಸರ್ಜನೆ ಇಟ್ಕೊಂಡಿದ್ರೆ ಖರ್ಚು ಮಾಡಿ ಮುಗಿಸ್ಬಿಡ್ಬೇಕು ಅಷ್ಟೇ ಹೊರತು. ಅದಕ್ಕೆ ಅವನ ಪದ್ಧತಿ ಇದೆ, ನಿಜವಾಲ ಅದೆಲ್ಲ ಹೋಗ್ಬಿಟ್ಟಿದೆ. ಈಗ ಬಡಿಸ್ಬೇಕಾದ್ರೆ ಅರ್ಧ ಬಡಿಸ್ಬೇಡಿ, ಹಾಕ್ಬಿಟ್ರೆ ಮುಗಿದು ಹೋಗ್ತಾ ಅಲ್ಲಿ. ಶೇಷ ಇನ್ನೊಬ್ಬರು ಬಡಿಸ್ಬಾರ್ದು, ಗೊತ್ತಾಯ್ತಾ? ಇನ್ನೇ ಅದಕ್ಕೆ ನೀರು ಕುಡಿದಿರ್ತೀರಿ ಅಂತ ತಿಳ್ಕೊಬೋಣ. ಆ ಕುಡಿದ ನೀರು ಪ್ರತಿ ಸತ್ಯ ಖಾಲಿ ಇರಬೇಕದು. ಅರ್ಧ ಉಳಿಸ್ಬಿಟ್ರೆ
ಅದು ಏಂಜಲ್ ನೀರು ಇದ್ದ ಹಾಗೆ. ಅಷ್ಟರ ಮಟ್ಟಿಗೆ ಫಾಲೋ ಮಾಡಬೇಕು. ಹೌದು. ಯಾವುದನ್ನು ಯಾರು ತೊಗೋಬೋದು? ಯಾರು ತೊಗೊಳಕ್ಕೆ ಬರೋದಿಲ್ಲ. ವೈಷ್ಣವ ಮಾಡಿದ್ಮೇಲೆ ಬಿಟ್ಟು ಬಿಡ್ಬೇಕಂದ ಅಷ್ಟೇ ಹೊರತು ವಾಪಸ್ ತೊಗೊಳಾಗಿಲ್ಲ, ಏನೂ ಕೂಡ ಇಟ್ಕೊಂಡಿದ್ದೀವಿ. ಮತ್ತೆ ಅದೇ ಯಾವ್ದು ಇಟ್ಕೊಂಡಿರ್ತೀರಿ ನೀವೀಗ? ಹಾಂ ಹಾಂ ಹಾಂ, ಅದು ಬರ್ತದೆ, ಇದು ಬರೋದಿಲ್ಲ. ವೈಷ್ಣವ ಏನು ಆಹುತಿ ಕೊಟ್ಟಿದೆ ಅದರ ಶೇಷ ಉಪಯೋಗಿಸ, ಅದು ಬರೋದಿಲ್ಲ. ಪಿತೃಕಾರ್ಯದಲ್ಲೂ ಹಾಗೇನೆ ಇದಕ್ಕೆಲ್ಲ ಮಾಡಿರ್ತಾರಲ್ಲ, ಅದು ನೈವೇದ್ಯ ಮಾಡಿದ್ದನ್ನು ಉಪಯೋಗಿಸಾಗಿಲ್ಲ. ಪಿಂಡಗಡಿ ನೈವೇದ್ಯ ಮಾಡಿದ್ದನ್ನು ಗೊತ್ತಾಯ್ತಾ, ಶೇಷ ಉಪಯೋಗಿಸ್ಬೇಕು. ಅದು ಉಚ್ಚಿಷ್ಟ, ಅದು ಉಪಯೋಗಿಸ್ ಕೆಲವರೆಲ್ಲ ಅದನ್ನೇ ಹಾಕ್ಸ್ಬಿಡ್ತಾರೆ, ಅದನ್ನೇ ಬಿಟ್ಬಿಡ್ತಾರೆ. ತಪ್ಪು ಗೊತ್ತಾಯಿತು, ಅದು ಬರುತ್ತೆ, ಇದು ಬರೋದಿಲ್ಲ. ವೈಷ್ಣವ ಉಪಯೋಗಿಸಿದ್ದೇ ಬರೋದಿಲ್ಲ. ಮತ್ತು ನೈವೇದ್ಯ ಮಾಡಿದ್ದು ಬೇರೆ, ಉಪಯೋಗಿಸಿದ್ದು ಬೇರೆ. ಶೇಷ ಶಬ್ದಕ್ಕೆ ಇದು ಶೇಷ ಅಂತ, ಅದು ಶೇಷ ಅಲ್ಲ. ಪಾತ್ರೆಯಲ್ಲಿರೋ ಶೇಷನೇ ಹೊರತು ಬಡಿಸಿ ಮಾಡಿ ಉಳಿಸಿದ ಶೇಷ ಅಲ್ಲ. ಉಳಿಸ್ಬಾರ್ದು. ಯಾವುದೇ ಅಷ್ಟು ಶ್ರಾದ್ದಕ್ಕೆ ಎರಡು ಇಟ್ಕೊಂಡು ಅವತ್ತಿನ ಮತ್ತೆ ಉಳಿಸ್ಬಾರ್ದು, ಮುಗಿಸ್ಬಿಡ್ಬೇಕು ಅದನ್ನು. ತಂದು ಮತ್ತೆ ಸೇರಿಸ್ಬಾರ್ದು ವಾಪಸ್. ಅವತ್ತಿನ ಏನು ಇಟ್ಕೊಂಡಿರ್ತಾರೆ ಕ್ಲೋಸು, ವಾಪಸ್ ಇದರಲ್ಲಿ ಮಿಕ್ಸ್ ಮಾಡಬಾರ್ದು. ಯಾವುದನ್ನು ಸ್ವೀಕಾರ ಮಾಡಿಕೊಡೋದು ತಪ್ಪದು ಮಾಡಿಕೊಡೋದು ತಪ್ಪು. ಅದೇ ಹೇಳ್ತಿರೋದು, ಬೆರೆಸ್ಕೊಡೋದು ಅದನ್ನೇ ಹೇಳ್ತಿರೋದು. ವಿಸರ್ಜನೆ ಮಾಡೋದು ಅಷ್ಟೇ, ವಿಸರ್ಜನೆ ಮಾಡೋದು. ವೈಶ್ವದೇವ ಅಕೃತಂ ದೋಷಂ ಶಕ್ತೋ ಭಿಕ್ಷುರ್ವ್ಯಪೋಹಿತುಂ ನತು ಭಿಕ್ಷುಕೃತಂ ದೋಷಂ ವೈಶ್ವದೇವೋ ವ್ಯಪೋಹತಿ. ನೋಡಿ, ವೈಷ್ಣವ ಮಾಡದಿದ್ದ ಪಾಪ ಈ ದೋಷ ಇದೆಯಲ್ಲ, ಆ ಯತಿಗಳು ಬ್ರಹ್ಮಚಾರಿಗಳು ಬಂದಿರ್ತಾರಲ್ಲ, ಅವರಿಗೆ ಅದು ಅಟ್ಯಾಚ್ ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅವರಿಗೆ ಮಾಡಿಕೊಂಡವರೇ ಅಲ್ಲ, ಅದು ಒಂದು ಕಾರಣ. ಮತ್ತು ಅವ್ರು ಮಾಡ್ತಕ್ಕಂಥ ಜ್ಞಾನ ಕಾರ್ಯದಿಂದ ಏನಾಗುತ್ತೋ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ, ಆ ಪಾಪ ಪರಿಹಾರ ಮಾಡಿಬಿಡುತ್ತೆ. ಆದರೆ ಇನ್ನೂ ವೈಷ್ಣವಾಗಿಲ್ಲ ಅಂತ ವಾಪಸ್ ಕಳಿಸ್ಬಿಟ್ರೆ ಆ ಪಾಪ ಮಾತ್ರ ಹೋಗೋದೇ ಇಲ್ಲ. ಅದರಿಂದಾಗಿಯೇ ಅವ್ರನ್ನ ಕಾಯಿಸಬೇಡಿ. ಅರ್ಥ ಆಯ್ತಾ? ಇದು ಭಾರಿ ಇಂಪಾರ್ಟೆಂಟ್. ಅಂದರೆ ಅನ್ನ ಸಪ್ರೇಟ್ ಮಾಡ್ಕೋಬಾರ್ದು. ಅನ್ನ ಸಪ್ರೇಟ್ ಮಾಡಿದ ಅನ್ನ ಇಡಬೇಕಾದ್ರೆ ಸಪ್ರೇಟ್ ಮಾಡಿಕೊಂಡು ಮಾಡ್ಬೇಕಾದ್ರೆ ಒಂದೇನೆ. ಯತಿಶ್ಚ ಬ್ರಹ್ಮಚಾರಿ ಚ ವಿದ್ಯಾರ್ಥಿ. ಭಿಕ್ಷುಕರು ಅಂದರೆ ಯಾರು ಅಂತ ಮುಂದಿನ ಪ್ರಶ್ನೆ. ಈಗ ಭಿಕ್ಷುಕರು ಅಂತ ಹೇಳಿದರೆ ಯಾರು ಅಂದರೆ, ಇವತ್ತು ಆ ಭಿಕ್ಷುಕರು ಬರೋ, ಈ ಭಿಕ್ಷುಕರೇ ಬರೋದು ಇವತ್ತು ಉಲ್ಟಾ ಪಲ್ಟಾ. ಇವ್ರು ಭಿಕ್ಷುಕರೇ ಅಲ್ಲ ಆ ಲೆಕ್ಕದಲ್ಲಿ. ಯತಿಶ್ಚ ಬ್ರಹ್ಮಚಾರಿ ಚ ವಿದ್ಯಾರ್ಥಿ ಗುರುಪೋಷಕ ಅಧ್ವಗ ಕ್ಷೀಣವೃತ್ತಿಶ್ಚ ಷಡೇತೆ ಭಿಕ್ಷುಕಾ ಸ್ಮೃತಾ. 6 ಜನಗಳನ್ನು ಭಿಕ್ಷುಕರು ಅಂತ ಕರಿಬೇಕು. ಯಾರ್ಯಾರು? ಯತಿಹಿ, ಫಸ್ಟ್ ಯತಿಗಳು. ಭಿಕ್ಷಾನ್ನ, ಅದಕ್ಕೆ ಯತಿ ಭಿಕ್ಷಾ ಅಂತಲೇ ಹೆಸರು. ಎರಡನೇದಾಗಿ ಬ್ರಹ್ಮಚಾರಿ. ಬ್ರಹ್ಮಚಾರಿ ಅಂದರೆ ಮದುವೆ ಆಗಿಲ್ಲ ಅಂತ ಅರ್ಥ ಅಲ್ಲ, ಓದ್ತಾ ಇದ್ದರೆ ಓದೋನು ಬ್ರಹ್ಮಚಾರಿ. ವಿದ್ಯಾರ್ಥಿ ಅಂತ ಹೇಳಿದರೆ ಸುಮ್ಮನೆ ಇದ್ದರೆ ವಿದ್ಯಾರ್ಥಿ ಅಲ್ಲ. ವಿದ್ಯಾರ್ಥಿ ಎನ್ರೋಲ್ ಆಗಿರಬೇಕು. ಒಂದು ಹಾಸ್ಟೆಲ್ ಸೀಟ್ ಕೊಡಬೇಕಾದ್ರೆ ಸ್ಟೂಡೆಂಟ್ ಅಂದರೆ ಸೀಟ್ ಕೊಡೋದಿಲ್ಲ, ಅಡ್ಮಿಷನ್ ಇನ್ನು ತೋರಿಸ್ಬೇಕು. ಅವರು ಇಂಥ ಅಡ್ಮಿಷನ್ ಆಗಿದೆ ಅಂತ ತೋರಿಸಿದ್ರೆ ಮಾತ್ರ ವಿದ್ಯಾರ್ಥಿ ಆಗ್ತಾನೆ ಹೊರತು, ಯಾವುದೋ ಕಾದಂಬರಿ ಓದ್ತೀನಿ ವಿದ್ಯಾರ್ಥಿ ಅಂತ ಹೇಳಿದರೆ ವಿದ್ಯಲ್ಲ. ಜಾಬ್ ಓದ್ತಿರ್ತೀವಿ, ನ್ಯೂಸ್ ಪೇಪರ್ ಓದ್ತೀವಿ ವಿದ್ಯಾರ್ಥಿ ಅಂದರೆ ವಿದ್ಯಾರ್ಥಿಯಿಂದ ಕೌಂಟ್ ಆಗೋದಿಲ್ಲ. ಕೋರ್ಸ್ ಆದರೂ ಕೂಡ ಅದು ವ್ಯಾಲಿಡ್ ಕೋರ್ಸ್ ಆಗಬೇಕು, ಅಫಿಲಿಯೇಟೆಡ್ ಇನ್ಸ್ಟಿಟ್ಯೂಷನ್ ಆಗಬೇಕು. ನಾನ್ ಅಫಿಲಿಯೇಟೆಡ್ ಆದರೆ ನಾಟ್ ಅಲೋಡ್. ಅದೆಲ್ಲ ತಿಳ್ಕೊಂಡ್ರೆ ಬ್ರಹ್ಮಚಾರಿ ಚ ವಿದ್ಯಾರ್ಥಿ ಗೃಹಪೋಷಕ ವಿದ್ಯಾರ್ಥಿ ಬ್ರಹ್ಮಚಾರಿ ವಿದ್ಯಾರ್ಥಿ ಎರಡೂ ಆಗಿದ್ದರೆ ನಂಬರ್ 1 ಅದು. ಅಥವಾ ಇನ್ನೊಬ್ಬರಿದ್ದಾರೆ ಬ್ರಹ್ಮಚಾರಿ ಅಲ್ಲ, ಅವನು ವಿದ್ಯೆ ಓದ್ಕೊಂಡಿದ್ದಾನೆ ಒಬ್ಬರು ಮನೆಯಲ್ಲಿ, ಗೃಹಸ್ಥ ಭಿಕ್ಷೆ ಬೇಡಬಹುದಾಗ, ವಿದ್ಯಾರ್ಥಿ ಆಗಿದ್ದಾನೆ ಮುಖ್ಯವಾಗಿ. ಗುರುಪೋಷಕ ಅಥವಾ ಅವನು ಎರಡೂ ಅಲ್ಲ, ಅವನು ಭಿಕ್ಷೆ ಬೇಡಿ ಪಾಪ ದೊಡ್ಡವ್ರನ್ನ ಸಾಕ್ತಿದ್ದಾನೆ. ಗೊತ್ತಾಯ್ತಾ? ಅವನು ಎರಡೂ ಅಲ್ಲದೆ ಹೋದರೂ ಕೂಡ ಗುರು ಹಿರಿಯರನ್ನು ಪೋಷಣೆ ಮಾಡ್ತಾನೆ. ಅವರು ಡಿಪೆಂಡೆಂಟ್ಸ್. ಅವನಿಗೂ ಭಿಕ್ಷೆ ಕೇಳೋ ಅಧಿಕಾರ ಇದೆ ಅಂತ ಹೇಳ್ತಾರೆ. ಆಗ ಹೇಳಿದ್ರಲ್ಲ, ವೃದ್ಧೌಚ ಮಾತಾಪಿತರೋ ಸಾಧ್ವಿ ಭಾರ್ಯ ಸುತ ಶಿಶು. ಅವರನ್ನು ನಾವು ಹೇಗಾದ್ರು ಪಾಲನೆ ಮಾಡಲೇಬೇಕು. ಆದ್ದರಿಂದ ಬೇರೆ ಸಂಪಾದನೆ ಇಲ್ಲ, ಅವಾಗ ಕೇಳ್ಬೋದು. ಅಧ್ವಗ ಪ್ರಯಾಣಿಕ, ದಾರಿ ಹೋಗ್ತಿದ್ದಾನೆ, ಹೆರಡಪ್ಪಾಗಿಬಿಟ್ಟಿದ್ದಾನೆ, ಅವ್ರ ಊಟದ ವ್ಯವಸ್ಥೆ ಇಲ್ಲ. ಅವನು ಬಂದ, ಏನು ಮಾಡಬೇಕು ಅವನಿಗೆ? ಊಟಕ್ಕೆ ಬಂದಾದರೆ ಪಾಪ ಅವನಿಗೆ ಹಸಿವೆಯಾಗಿದೆ ಬಂದಿದ್ದಾನೆ ಅಂತ ಅರ್ಥ. ಅವನಿಗೂ ಹಾಗೇನೆ. ಕ್ಷೀಣವೃತ್ತಿಶ್ಚ, ಕೆಲಸ ಕಳ್ಕೊಂಡ್ಬಿಟ್ಟಿದ್ದಾನೆ, ಸಸ್ಪೆಂಡೋ ಡಿಸ್ಮಿಸ್ಸೋ ಆಗಿದ್ದಾನೆ, ಅವನು ಪಾಪ ಒಳ್ಳೆಯವನು, ಅವನಿಗೂ ಕೂಡ ಭಿಕ್ಷೆ ಹಾಕ್ಬೋದು ಅಂತ ಹೇಳ್ತಾರೆ. ಉಳಿದವ್ರು ಭಿಕ್ಷೆ ಕೇಳೋ ಅಧಿಕಾರನೇ ಅವರಿಗಿಲ್ಲ. ಭಿಕ್ಷೆ ಕೇಳೋ ಕ್ಷೀಣವೃತ್ತಿ ಅಂದ್ರೇನು? ಜೀವನೋಪಾಯಕ್ಕೆ ಇಲ್ದವನು, ಕೆಲಸ ಇಲ್ಲದೇನೆ, ಇದಿಲ್ಲದೇನೆ, ಯಾವ ರೀತಿ ಸೋರ್ಸಸ್ಸೇ ಇಲ್ಲ ಅಂಥವನಿದ್ದಾನೆ. ಷಡೇತಿ, ಆ ಭಿಕ್ಷೆ ಕೇಳಬಾರ್ದು ಎಂಬ ನಿಯಮ ಅವರಿಗೆ ಬೇರೆ, ಬಂದವನು ಕಳಿಸ್ಬಾರ್ದು ಎಂಬ ನಿಯಮ ನಮ್ಮದು ಬೇರೆ. ಅರ್ಥ ಆಯ್ತಾ? ಈಗ ಪಾಪಗಳಿಂದ ರೋಗ ಬರುತ್ತೆ, ಕರೆಕ್ಟು. ಮತ್ತು ರೋಗಗಳು ಪಾಪಿ ಗೆಟೌಟ್ ಅಂತ ಕಳಿಸ್ಬಾರ್ದು. ನಾವೇನು ಮಾಡಬೇಕೀಗ? ಅವರಿಗೆ ಅಯ್ಯೋ ಪಾಪ ಅನ್ನೋದು ಅವನ ಸ್ಥಿತಿಗೆ ಅಷ್ಟೇ ಹೊರತು ಪಾಪಕ್ಕೆ ಅಯ್ಯೋ ಪಾಪ ಇಲ್ಲ.
ಆ ಸ್ಥಿತಿಗೆ ಏನು ಅನ್ಬೇಕು ನಾವಾಗ ಸಹಾಯ ಮಾಡಿ, ಸ್ಥಿತಿಗೆ ಸಹಾಯ ಮಾಡಬೇಕೆ ಹೊರತು ಪಾಪನ ಕಾಂಪ್ರಮೈಸ್ ಇಲ್ಲ. ತುಂಬ ದಿನ ಪಾಪಿಗಳಿಗೆ ಕೊಡೋದಿಲ್ಲ, ಪುಣ್ಯವಂತರು ಬೇಡೋದೇ ಇಲ್ಲ, ಮತ್ತು ಯಾರಿಗೆ ಕೊಡಬೇಕಾಗಿದ್ರೆ ಅದಲ್ಲ. ರೋಗಿಗಳಿಗೆ ಪ್ರವೇಶವಿಲ್ಲ, ಬೋರ್ಡ್ ಹಾಕಿಬಿಟ್ಟ ಆಸ್ಪತ್ರೆ ಮುಂದೆ. ಆಸ್ಪತ್ರೆ ಓಪನ್ ಮಾಡಿದ ರೋಗಿಗಳಿಗೆ ಪ್ರವೇಶವಿಲ್ಲ, ಆರೋಗ್ಯವಂತರು ಬರೋದಿಲ್ಲ, ರೋಗಿಗಳು ಸೇರಿಸ್ಕೊಳ್ಳೋದಿಲ್ಲ, ಅವರು ಹೋಗ್ತಾರೆ ಇವರು ಹೋಗ್ತಾರೆ ಮನೆಗೆ, ಅಲ್ಲಿ ಬರೋದೇ ರೋಗಿಗಳು. ಆದರೆ ಯಾರಿಗೆ ಪ್ರವೇಶ ಇಲ್ಲ ಅಂದರೆ ರೋಗಿಗಳಾಗಿ ಬಂದು ಆಸ್ಪತ್ರೆ ನಿಯಮ ಪಾಲನೆ ಮಾಡಿದವರು ಪ್ರವೇಶ ಇಲ್ಲ. ಗೊತ್ತಾಯ್ತಾ? ರೂಲ್ಸ್ ವೈಲೇಟ್ ಮಾಡಿದರೆ ಏನು ಮಾಡ್ತಾರಾಗ? ಓಡಿಸ್ತಾರೆ, ನಮ್ಮ ಕೆಟ್ಟ ಹತ್ರ ಬರುತ್ತೆ ಹೋಗಿ ಅಂತ ಕಳಿಸ್ತಾರೆ. ಆ ಟೈಪ್ ಗೃಹಾಗ್ನಿ ಅದು ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ. ಅದು ಎಷ್ಟು ಡೀಟೇಲ್ಸ್ ಹೇಳ್ತಾರೆ, ಒಂದು ಪ್ರಸಂಗ ಬಂತು ಅಂಥೇಳಿ ಅದು ಡೀಟೇಲ್ ಹೆಸರು ಬಿಟ್ಕೊಂಡ್ಬಿಟ್ಟು ಎಲ್ಲ ವಿಸ್ತಾರ ಇದಷ್ಟು ಆಚಾರ ಇದರಲ್ಲಿ ಅಭಿಪ್ರಾಯ ಇಟ್ಕೊಂಡು ಬರೆದಿದ್ದಾರೆ ಅಂತ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.